ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಎರಡನೇ ಅಧ್ಯಾಯ ಆರಂಭಿಸಿದ್ದೇವೆ. ಎಲೆಕ್ಷನ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಕಳೆದ ಒಂದು ತರಗತಿಯಲ್ಲಿ ಚುನಾವಣೆ ಅಂದರೆ ಏನು, ಚುನಾವಣೆ ಮೂಲ ಪದ ಯಾವುದು, ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಪ್ರಕಾರಗಳೆಷ್ಟು, ಚುನಾವಣೆಯಲ್ಲಿ ಮುಖ್ಯ ಪ್ರಕಾರಗಳೆಷ್ಟು, ಆ ಚುನಾವಣೆಯ ಲೋಪದೋಷಗಳನ್ನು ಕುರಿತು ನಾವು ಸಂಪೂರ್ಣವಾಗಿ ಅಧ್ಯಯಿಸಿದ್ದೇವೆ. ಅಂದರೆ ವಿದ್ಯಾರ್ಥಿಗಳೇ, ಚುನಾವಣೆ ಅಂದರೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನವೇ ಚುನಾವಣೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ, ಎಲೆಕ್ಷನ್ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇದು ಮೂಲತಃ ಲ್ಯಾಟಿನ್ ಭಾಷೆಯ ಎಲೆಗೆರೆ ಎಂಬ ಪದದಿಂದ ಬಂತು. ಎಲೆಗೆರೆ ಅಂದರೆ ಇದರ ಅರ್ಥ ಆರಿಸುವ ಅಥವಾ ಆಯ್ಕೆ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಪ್ರಜಾಸತ್ತಾತ್ಮಕವಂಥ ರಾಷ್ಟ್ರಗಳಲ್ಲಿ ಚುನಾವಣೆಗಳು ಮುಕ್ತ ಮತ್ತು ನಿರ್ಭೀತಿಯಿಂದ ನಡೀತಾ ಇದ್ದೇವೆ. ಅಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಇದ್ದೇವೆ. ಅಂದರೆ ಸಾರ್ವತ್ರಿಕ ಚುನಾವಣೆ ಅಂದರೆ ಅದನ್ನು ಕೂಡ ಹೇಳ್ತಾ ಇದ್ದೇವೆ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ತಕ್ಕಂತ ನೋಡ್ತಾ ಇದ್ದೇವೆ. ಸಂವಿಧಾನದತ್ತವಾಗಿ ರಾಜಕೀಯ ಅಧಿಕಾರವನ್ನು ಇಲ್ಲಿ ಪ್ರಜೆಗಳಿಗೆ ನೀಡತಕ್ಕಂತಹ ಆ ರಾಜಕೀಯ ಅಧಿಕಾರ ಅಂದರೆ ಮತದಾನ ಮಾಡ್ತಕ್ಕಂಥ, ಚುನಾವಣೆಗೆ ಸ್ಪರ್ಶತಕ್ಕಂಥ ಹಕ್ಕು, ಮತದಾನ ಮಾಡ್ತಕ್ಕಂಥ ಹಕ್ಕು, ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು, ದೂರನ್ನು ಸಲ್ಲಿಸ್ತಕ್ಕಂಥ ಹಕ್ಕು, ಸಾರ್ವಜನಿಕ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು, ಇವೆಲ್ಲವನ್ನು ರಾಜಕೀಯ ಹಕ್ಕನ್ನು ಸಂವಿಧಾನದತ್ತವಾಗಿ ಪ್ರಜೆಗಳು ನೀಡುತ್ತದೆ. ಪ್ರತಿ 5 ವರ್ಷಕ್ಕೊಮ್ಮೆ ಅಥವಾ 4 ವರ್ಷಕ್ಕೊಮ್ಮೆ ಇಲ್ಲಿ ಸಾರ್ವತ್ರಿಕ ಚುನಾವಣೆಗಳು, ಸೊ ಎಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಿವೆಯೋ ಅಲ್ಲಿ ಪ್ರಜೆಗಳ ಚುನಾವಣೆಗಳು ನಡೆದು ಇಂತಹ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು, ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳ್ಪಡ್ತಕ್ಕಂತಹ ಈ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿ ಸೊ ಪ್ರತಿಯೊಬ್ಬ ಪ್ರಜೆಗಳು ಭಾಗಿಯಾಗಿ ತಮಗೆ ಬೇಕಾದಂತಹ ಅಭ್ಯರ್ಥಿಗಳನ್ನು ತಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಜೀವನವನ್ನು ರೂಪಿಸ್ತಕ್ಕಂತಹ ಒಂದು ವ್ಯವಸ್ಥೆ ಚುನಾವಣೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಇಂತಹ ಈ ಚುನಾವಣೆ ಸಾಮಾನ್ಯವಾಗಿ ಮರು ಚುನಾವಣೆ ಅಂದರೆ ಏನು, ಮಧ್ಯಂತರ ಚುನಾವಣೆ ಅಂದರೆ ಏನು, ಉಪಚುನಾವಣೆ ಅಂದರೆ ಏನು, ಆಮೇಲೆ ಪ್ರತ್ಯಕ್ಷ ಚುನಾವಣೆ ಅಂದರೆ ಏನು, ಪರೋಕ್ಷ ಚುನಾವಣೆ ಅಂದರೆ ಏನು, ಇವನ್ನೆಲ್ಲ ಹಿಂದಿನ ತರಗತಿಯಲ್ಲಿ ನಾವು ಆಳವಾಗಿ ಅಧ್ಯಯನ ಮಾಡಿದ್ದೇವೆ. ಸೊ ಇಂತಹ ಚುನಾವಣೆಗಳನ್ನು ನಡೆಸಲಿಕ್ಕೆ ನಮ್ಮದೇ ಆದಂತಹ ಇಲೆಕ್ಷನ್ ಕಮಿಷನ್ ತಕ್ಕಂತಹ ಒಂದು ಆಯೋಗ ಇದೆ. ಚುನಾವಣಾ ಆಯೋಗ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ, ಇಲೆಕ್ಷನ್ ಕಮಿಷನ್ ತಕ್ಕಂಥದ್ದನ್ನು ನೋಡ್ತಾ ಚುನಾವಣೆ ಆಯೋಗ. ಇಂತಹ ಈ ಚುನಾವಣೆ ಆಯೋಗ ಭಾರತ ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ 329 ಆರ್ಟಿಕಲ್ಗಳು, ಭಾರತ ಸಂವಿಧಾನದ 15ನೇ ಭಾಗದಿಂದ ಪಾರ್ಟ್ ಆಫ್ 15th ಸೊ ಟೆಲ್ಸ್ ಆರ್ಟಿಕಲ್ ನಂಬರ್ 324 to 329 is ಕಮಿಷನ್, ಇಲೆಕ್ಷನ್ ಕಮಿಷನ್ ಆ್ಯಂಡ್ ಸ್ಟ್ರಕ್ಚರ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಇಂಡಿಯಾ ತಕ್ಕಂತಹ ಎಲ್ಲ ನೋಡ್ತಾ ಇದ್ದೇವೆ. ಅಂದರೆ ಚುನಾವಣಾ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯವಾಗಿ ಸಂಪೂರ್ಣವಾಗಿ ಭಾರತ ಸಂವಿಧಾನದ 15ನೇ ಭಾಗಕ್ಕೆ ಹೋಗಿ 324, 25, 26, 27, 28, 29 ಆರ್ಟಿಕಲ್ಗಳು ಚುನಾವಣೆ ಬಗ್ಗೆ, ಆಯೋಗದ ಬಗ್ಗೆ ರಚನೆ ಆಗಲಿ, ಅದರ ಅಧಿಕಾರ ವ್ಯಾಪ್ತಿ ಬಗ್ಗೆ ಆಗಲಿ, ಕಾರ್ಯಗಳ ಬಗ್ಗೆ ಆಗಲಿ ಎಲ್ಲವೂ ಸಂಪೂರ್ಣವಂತಹ ಮಾಹಿತಿಯನ್ನು ನಮಗೆ ಭಾರತ ಸಂವಿಧಾನ ಇಲ್ಲಿ ನೀಡ್ತಾ ಇರತಕ್ಕಂಥದ್ದನ್ನು ಇಲ್ಲಿ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ಚುನಾವಣೆ ಆಯೋಗ ನಮ್ಮದೇ ಆದಂತಹ ಪ್ರಥಮ ಸಾರ್ವತ್ರಿಕಕ್ಕಿಂತ ಪೂರ್ವದಲ್ಲಿ ನಮ್ಮ ಒಂದು ಚುನಾವಣೆ ಆಯೋಗ ರೆಡಿ ಇತ್ತು ತಕ್ಕಂತ ನೋಡ್ತಾ ಇದ್ದೀವಿ. ಅಂದರೆ ನಮ್ಮ ಸಂವಿಧಾನ ಜೊತೆಗೆ ಕೂಡ ಚುನಾವಣೆ ಆಯೋಗ ಕೂಡ ತನ್ನ ಕಾರ್ಯಾಚರಣೆ ಮಾಡಿತ್ತು. ಇದು ಸೊ ಪ್ರಥಮ ಸಾರ್ವತ್ರಿಕ ಚುನಾವಣೆಯಿಂದ ಹಿಡಿದುಕೊಂಡು ಅಕ್ಟೋಬರ್ 1951ರಿಂದ ಹಿಡ್ಕೊಂಡು ಸೊ ಇಲ್ಲಿವರೆಗೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಕಾರ್ಯವನ್ನು ಮಾಡ್ತಾ ಇದೆ ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಇಂತಹ ಈ ಪ್ರಸ್ತುತ ಚುನಾವಣೆ ಆಯೋಗ ಇಲ್ಲಿ ನಾವು ಭಾರತ ಸಂವಿಧಾನದ 15ನೇ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ 324 ಮತ್ತು 329 ಆರ್ಟಿಕಲ್ಗಳಿಗೆ ಎಲ್ಲ ರಚನೆ ಅಧಿಕಾರಕ್ಕೆ ನೋಡ್ತಾರೆ. ಹಾಗಾದರೆ ಪ್ರಸ್ತುತ ಚುನಾವಣೆ ಆಯೋಗ ಎಲ್ಲಿದೆ ತಕ್ಕಂತ ನೋಡಿದಾಗ ನಮ್ಮದೇ ಆದಂಥ ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿದೆ ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಕ್ಯಾಪಿಟಲ್ ಸಿಟಿ, ಆ ಪ್ರತಿಯೊಂದು ರಾಷ್ಟ್ರದ ಕ್ಯಾಪಿಟಲ್ ಸಿಟಿಯಲ್ಲಿ ಏನು ಮಾಡ್ತಾ ಇದೆ ತಕ್ಕಂತ ಕೇಳಿದಾಗ ಪ್ರಧಾನ ಒಂದು ಕಚೇರಿ ಇರ್ತದೆ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಹೆಡ್ ಆಫೀಸ್ ತಕ್ಕಂಥದ್ದನ್ನು ಕರಿತಾ ಇದ್ದೇವೆ. ಇಂತಹ ಈ ಪ್ರಧಾನ ಕಚೇರಿ ನಮ್ಮದೇ ಆದಂತಹ ಭಾರತ ಚುನಾವಣೆ ಆಯೋಗದ ಎಲ್ಲಿದೆ ತಕ್ಕಂತ ಕೇಳಿದಾಗ, ಪ್ರಧಾನ ಕಚೇರಿ ಎಲ್ಲಿದೆ ತಕ್ಕಂತ ಕೇಳಿದಾಗ ಡೆಲ್ಲಿಯಲ್ಲಿದೆ ತಕ್ಕಂತ ನೋಡ್ತಾ ಇದ್ದೇವೆ. ಇಂಥ ಪ್ರಧಾನ ಕಚೇರಿಯ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಹೆಸರೇನು ತಕ್ಕಂಥದ್ದನ್ನು ನೋಡಿದಾಗ ನಾವು ಇದಕ್ಕೆ ನಿರ್ವಚನ ಸದನ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಕಚೇರಿ ಹೆಸರು ಏನು ತಕ್ಕಂತ ಕೇಳಿದಾಗ ನಿರ್ವಚನ ಸದನ ಅಂತಕ್ಕಂಥ ನೋಡ್ತಾ ಇದ್ದೀವಿ. ನಿರ್ವಚನ ಸದನ ಅಂತಕ್ಕಂಥ ನೋಡ್ತಾ ಇದ್ದೀವಿ. ನಿರ್ವಚನ ಸದನ ಇಲ್ಲಿ ಈ ಚುನಾವಣಾ ಆಯೋಗ
1990ರಲ್ಲಿ ಕೂಡ ಏಕಸದಸ್ಯತ್ವವನ್ನು ಒಳಗೊಂಡಿತ್ತು ಮತ್ತು ಸಿಬ್ಬಂದಿಯನ್ನು ಒಳಗೊಂಡಿತ್ತು, ಏಕಸದಸ್ಯತ್ವವನ್ನು ಒಳಗೊಂಡಿತ್ತು. ಯಾವಾಗ ಚುನಾವಣೆ ಕಾರ್ಯಗಳು ಒಂದು ಬಾಹುಲ್ಯ ಅಂದರೆ ಕಾರ್ಯಗಳು ಹೆಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಪ್ರಸ್ತುತವಾಗಿ ಇವತ್ತು ಚುನಾವಣೆ ಆಯೋಗ ಎಷ್ಟು ಸದಸ್ಯತ್ವವನ್ನು ಒಳಗೊಂಡಿದೆ ಅಂತಕ್ಕಂಥ ಕೇಳಿದಾಗ ಇವತ್ತು ತ್ರಿಸದಸ್ಯತ್ವವನ್ನು ಒಳಗೊಂಡಿರ್ತಕ್ಕಂಥ ನೋಡ್ತದೆ. ತ್ರಿಸದಸ್ಯತ್ವ ಅಂತಕ್ಕಂಥದ್ದನ್ನು ಒಳಗೊಂಡಿದೆ. ತ್ರಿಸದಸ್ಯತ್ವ ಒಳಗೊಂಡಿದೆ ಅಂದರೆ 3 ಮ್ಯಾನ್ ಕಮಿಟಿಯನ್ನು ಒಳಗೊಂಡಿರ್ತಕ್ಕಂಥ ನೋಡ್ತಾ ಇದ್ದೀವಿ. 3 ಮ್ಯಾನ್ ಕಮಿಟಿಯನ್ನು ಒಳಗೊಂಡಿದೆ ಅಂತಕ್ಕಂಥ ನೋಡ್ತಾ ಇದ್ದೀವಿ. ತ್ರಿಸದಸ್ಯತ್ವವನ್ನು ಒಳಗೊಂಡಿದೆ ಯಾಕೆ ನೋಡ್ತಾ ಇದ್ದೀವಿ. 1990 ಏಕಸದಸ್ಯ ಇತ್ತು. ಸೊ 1990 ನಂತರ ಇದು ತ್ರಿಸದಸ್ಯತ್ವ ಒಳಗೊಂಡಿದೆ. ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇಬ್ಬರು ಸಹ ಚುನಾವಣಾ ಆಯುಕ್ತರು ತಕ್ಕಂಥ ನೋಡ್ತಾ ಇದ್ದೀವಿ. ಒಬ್ಬರು ಮುಖ್ಯ ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್, ಒಬ್ಬರು ಅಸಿಸ್ಟೆಂಟ್ ಎಲೆಕ್ಷನ್ ಕಮಿಷನರ್ ತಕ್ಕಂಥದ್ದನ್ನು ಇಬ್ಬರನ್ನು ಒಳಗೊಳ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ಇವತ್ತು ಇವರ ಅಧಿಕಾರ ಅವಧಿ ಎಷ್ಟು ತಕ್ಕಂಥ ಕೇಳಿದಾಗ 6 ವರ್ಷ ತಕ್ಕಂಥ ನೋಡ್ತಾ ಇದ್ದೀವಿ. ಇವರ ಅಧಿಕಾರ ಅವಧಿ ಎಷ್ಟು, ಟೆನ್ಯೂರ್ ಎಷ್ಟು ತಕ್ಕಂಥ ನೋಡಿದಾಗ ಇವರ ಅಧಿಕಾರ ಅವಧಿ ಎಷ್ಟು ತಕ್ಕಂಥ ಕೇಳಿದಾಗ 6 ಇಯರ್ಸ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ 6 ಇಯರ್ಸ್. ಇನ್ನು ಇವರು ರಿಟೈರ್ಮೆಂಟ್ ಎಷ್ಟು ತಕ್ಕಂಥ ಕೇಳಿದಾಗ ರಿಟೈರ್ಡ್ ಎಷ್ಟು, ನಿವೃತ್ತಿ ಎಷ್ಟು ತಕ್ಕಂಥ ಕೇಳಿದಾಗ 65 ಇಯರ್ಸ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ನಾವು 65 ಇಯರ್ಸನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಏಜ್ ಆಫ್ ದ 65 ಇದರಲ್ಲಿ ಯಾವುದೂ ಆಗ್ತಾ ಇದೆಯೋ ತಕ್ಕಂಥ ಕೇಳಿದಾಗ ಅಲ್ಲಿ ನೋಡ್ತಾ ಇದ್ದೀವಿ. ಉದಾಹರಣೆ 61 ವರ್ಷ ಇದ್ದವನು ಚುನಾವಣೆ ಆಯೋಗದ ಅಧಿಕಾರಿ ಆದರೆ ಸುಮಾರು 5 ವರ್ಷ ಕಾಲ ಅಂದರೆ 65 ವರ್ಷಕ್ಕಿಂತ ರಿಟೈರ್ಡ್ ಆಗ್ತಾನೆ ತಕ್ಕಂಥ ನೋಡ್ತಾ ಇದ್ದೀವಿ ಅವರು. ಸೊ ಇಲ್ಲಿ ತಕ್ಕಂಥ ನೋಡ್ತಾ ಇದ್ದೀವಿ. ಆದರೆ ಪ್ರಸ್ತುತವಾಗಿ ಮುಖ್ಯ ಚುನಾವಣಾ ಆಯುಕ್ತರು ಯಾರದಾರ ತಕ್ಕಂಥ ಕೇಳಿದಾಗ ಸುಶೀಲ್ ಚಂದ್ರ ಅವರು ತಕ್ಕಂಥವ್ರು 24ನೇ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಮುಖ್ಯ ಚುನಾವಣಾ ಆಯುಕ್ತರು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. 24ನೇ ಚಂದ್ರ. ಸೊ ಸುಕುಮಾರ್ ಸೇನ್ ತಕ್ಕಂಥವ್ರು 23 ಮಾರ್ಚ್ 1950ರಿಂದ 5 ವರ್ಷಗಳ ಕಾಲ 6 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ರು. ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇವತ್ತು ಸುಶೀಲ್ ಚಂದ್ರ ಅವರು ಎಷ್ಟು ತಕ್ಕಂಥ ಕೇಳಿದಾಗ 24ನೇ ಎಲೆಕ್ಷನ್ ಕಮಿಷನರ್ ಆಫ್ ಎಂತಕ್ಕಂಥ ಕೇಳಿದಾಗ ಇಂಡಿಯಾ ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ನಾವು. ಎಲೆಕ್ಷನ್ ಕಮಿಷನರ್ 24ನೇ ಚುನಾವಣೆ ಆಯೋಗದ ಅಧಿಕಾರಿಯಾಗಿ ತನ್ನ ಕಾರ್ಯವನ್ನು ಯಾರು ನಿರ್ವಹಿಸ್ತಾ ಇದ್ದಾರೆ ತಕ್ಕಂಥ ಕೇಳಿದಾಗ ಮಾನ್ಯ ಸುಶೀಲ್ ಚಂದ್ರ ಅವರು ನಡೆಸ್ತಾ ಇದ್ದಾರೆ. ಇವರ ಅಧಿಕಾರ ಅವಧಿ ಎಷ್ಟು ತಕ್ಕಂಥ ಕೇಳಿದಾಗ 6 ವರ್ಷ, ನಿವೃತ್ತಿ ವಯಸ್ಸು 65 ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮದೇ ಆದಂಥ ಚುನಾವಣಾ ಆಯೋಗ ಕಚೇರಿಯಲ್ಲಿ ಇರ್ತಕ್ಕಂಥ ಕೇಳಿದಾಗ ನಿರ್ವಚನ ಸದನ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇಂತಹ ಇವರಿಗೆ ವೇತನವನ್ನು ಕೂಡ ಇಲ್ಲಿ ಪಾರ್ಲಿಮೆಂಟ್ ಏನಪ್ಪಾದರೆ ನಿರ್ಧರಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇರತಕ್ಕಂತಹ ಗೌರವ, ಸ್ಥಾನಮಾನ, ವೇತನ ಮತ್ತು ಸವಲತ್ತುಗಳನ್ನು ಇವರಿಗೆ ನೀಡ್ತಾ ಇದೆ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇವರನ್ನು ರಿಮೂವಲ್ ಮಾಡಬೇಕಾದ್ರೆ ಇವರನ್ನು ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾ ಇದ್ದಾರೆ ತಕ್ಕ ಹೂ ಇಸ್ ದ ಅಪಾಯಿಂಟ್ಮೆಂಟ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಲೆಕ್ಷನ್ ಕಮಿಷನ್ ತಕ್ಕಂಥನ್ನು ಕೇಳಿದಾಗ ಇಲ್ಲಿ ನಾವೇನು ಹೇಳ್ತಾ ಇದ್ವಿ, ಪ್ರೆಸಿಡೆಂಟ್ ರಾಷ್ಟ್ರಪತಿಯವರು ಏನು ಮಾಡ್ತಾ ಇದ್ದಾರೆ ತಕ್ಕಂಥ ಕೇಳಿದಾಗ ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಕ್ಕಂತಹ ಒಂದು ನಮ್ಮದು 324ನೇ ಆರ್ಟಿಕಲ್ ಪ್ರಕಾರ ಅವರೇ ರಾಷ್ಟ್ರಪತಿಯವರು ನೇಮಕ ಮಾಡ್ಬೋದು. ಇನ್ನು ಇವರನ್ನು ರಿಮೂವಲ್ ಮಾಡ್ತಕ್ಕಂಥ ಅಧಿಕಾರ, ಪದಚ್ಯುತಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇಲ್ಲಿ ಕೂಡ ಇವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು, ಇವರು ಏನಾದರೂ ಕೂಡ ಕರ್ತವ್ಯ ಲೋಪದೇಶದಲ್ಲಿ ಸಂವಿಧಾನವನ್ನು ಒಂದು ಪರಿಮಿತಿ ಮೀರಿ ವರ್ತಿಸಿದಾಗ, ಸಂವಿಧಾನ ಬಾಹಿರವಾಗಿ ಏನಾದರೂ ತನ್ನ ಕರ್ತವ್ಯವನ್ನು ಇಲ್ಲಿ ವರ್ತಿಸಿದಾಗ ಆವಾಗ ಇವರನ್ನು ಅಧಿಕಾರದಿಂದ ಏನು ಮಾಡ್ಬೋದು ತಕ್ಕಂಥ ಕೇಳಿದಾಗ ಕೆಳಗಿಳಿಸ್ತಕ್ಕಂಥ ಅಧಿಕಾರ ಮಾನ್ಯ ರಾಷ್ಟ್ರಪತಿಯವರಿಗೆ ಮಾತ್ರ ಇದೆ. ಅದನ್ನೇ ನಾವೇನು ಕರಿತೇವೆ ತಕ್ಕಂಥ ಕೇಳಿದಾಗ ರಿಮೂವಲ್ ತಕ್ಕಂಥ ಕರಿತಾ ಇದ್ದೀವಿ. ಅಂದರೆ ಅಧಿಕಾರದಿಂದ ತೆಗೆದು ಹಾಕ್ತಕ್ಕಂಥ ವಿಧಾನಕ್ಕೆ ರಿಮೂವಲ್ ತಕ್ಕಂಥ ಕರಿತಾ ಇದ್ದೀವಿ. ಪದಚ್ಯುತಿ ವಿಧಾನ ತಕ್ಕಂಥ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ತಕ್ಕಂತ ಹೇಳ್ಬೋದು. ಅಂದರೆ ಒಟ್ಟಿನಲ್ಲಿ ಪ್ರಸ್ತುತ 24ನೇ ಚುನಾವಣಾ ಆಯುಕ್ತರು ಸುಶೀಲ್ ಚಂದ್ರ ಇದ್ದಾರೆ. ಸೊ ಇವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ತಕ್ಕಂಥ ಕೇಳಿದಾಗ ರಾಷ್ಟ್ರದ ರಾಷ್ಟ್ರಪತಿಯವರು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವರ ಅಧಿಕಾರ ಅವಧಿ ಎಷ್ಟು ತಕ್ಕಂಥ ಕೇಳಿದಾಗ 6 ಇಯರ್ಸು, ನಿವೃತ್ತಿ ವಯಸ್ಸು ಎಷ್ಟು ತಕ್ಕಂಥ ಕೇಳಿದಾಗ ಏಜ್ ಆಫ್ ದ ರಿಟೈರ್ಮೆಂಟು 65 ತಕ್ಕಂಥನ್ನು ತಮಗೆಲ್ಲ ಗೊತ್ತಿರಬೇಕು. ಇನ್ನು ವಾಟ್ ಈಸ್ ದ ನೇಮ್ ಆಫ್ ದ ಹೆಡ್ ಆಫ್ ದ ಎಲೆಕ್ಷನ್ ಕಮಿಷನ್ ತಕ್ಕಂಥ ಕೇಳಿದಾಗ ನಿರ್ವಚನ ಸದನ ತಕ್ಕಂಥ ನೋಡ್ಬೋದು. ಪ್ರಸ್ತುತ ಅದು ಹೌ ಮೆನಿ ಮೆಂಬರ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ತಕ್ಕಂಥ ಕೇಳಿದಾಗ 3 ಸದಸ್ಯತ್ವ ಅಥವಾ 3 ಮೆಂಬರ್ಸ್ ತಕ್ಕಂಥನ್ನು ಇಲ್ಲಿ ತಕ್ಕಂಥನ್ನು ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅಂದರೆ ಇದಕ್ಕೆಲ್ಲ ನಾವೇನು ಕರಿತೇವೆ ಅಂದರೆ ಸ್ಟ್ರಕ್ಚರ್ ರಚನೆ ತಕ್ಕಂಥ ನೋಡ್ತಾ ಇದ್ದೇವೆ. ಇನ್ನು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಇಲ್ಲಿ 324ರಿಂದ 329ರವರೆಗಿನ ವಿಧಿಗಳು ನಮಗೆ ಸ್ಪಷ್ಟವಾಗಿ ಏನಪ್ಪ ಅಂದರೆ ನೀಡ್ತಾ ಇದೆ. ಸೊ
ಅಕಾರ್ಡಿಂಗ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಇಲ್ಲಿ ಫಸ್ಟ್ ಏನು ಮಾಡ್ತಾ ಇದೆ ತಕ್ಕಂತ ಕೇಳಿದಾಗ ಒಂದನೇ ಕಾರ್ಯ ಪ್ರಿಪೇರ್ಸ್ ದ ಎಲೆಕ್ಟ್ರಲ್ ರೋಲ್ ಆ್ಯಂಡ್ ಇಟ್ಸ್ ದ ಪಿರಿಯಾಡಿಕಲ್ ರಿವಿಷನ್ ತಕ್ಕಂತ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದತಕ್ಕಂತ ಕೇಳಿದಾಗ ಮೊದಲೇ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇದಾಗಿ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋದು ಮತ್ತು ಪರಿಶೀಲಿಸುವುದು ಆಮೇಲೆ ಮತದಾರ ಕಾರ್ಯಗಳಿಗೆ ನಿರ್ದೇಶನ ನೀಡತಕ್ಕಂಥ ಕೆಲಸ. ಇಲ್ಲಿ ಆಯಾ ಸಂವಿಧಾನದತ್ತವಾಗಿ ನೀಡತಕ್ಕಂತಹ ಮತದಾರ ಪಟ್ಟಿಯನ್ನು ಸಿದ್ಧಪಡಿಸ್ತಕ್ಕಂಥ ಅಧಿಕಾರ. ಇಲ್ಲಿ ನಾವು ಮೊದಲೇದು ಏನು ಮಾಡತಕ್ಕಂಥ ಕೇಳಿದಾಗ ಪ್ರಿಪ್ರೇಷನ್, ಅಲ್ಲಿ ಮತದಾರ ಪಟ್ಟಿಯನ್ನು 18 ವರ್ಷ ಆದವರನ್ನು ಮತದಾರ ಪಟ್ಟಿಯನ್ನು ಸಿದ್ಧಪಡಿಸೋದು, ಅದನ್ನು ಪ್ರಿಂಟ್ ಮಾಡೋದು ಅಥವಾ ಪರಿಶೀಲಿಸೋದು, ಸರಿಯಾಗಿದೆ ತಕ್ಕಂಥ ಏಜ್ ಪ್ರೂಫ್ ಮೂಲಕವಾಗಿ ಅದು ಪರಿಶೀಲಿಸೋದು ಮತ್ತು ಇಲ್ಲಿ ಇಂತಹ ಕಾರ್ಯಗಳಿಗೆ ಏನು ಮಾಡೋದಕ್ಕಂತ ಕೇಳಿದಾಗ ಆದೇಶ ಹೊರಡಿಸ್ತಕ್ಕಂತಹ ಒಂದು ಅಧಿಕಾರ ಮೊದಲೇ ಅಧಿಕಾರ ಯಾವುದಿರ್ತಕ್ಕಂಥ ಕೇಳಿದಾಗ ಎಲೆಕ್ಷನ್ ಕಮಿಷನ್ಸ್ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ಎಲ್ಲ ಚುನಾವಣೆಗೆ ಅಂದರೆ ಕೇಂದ್ರ ಸಂಸತ್ತಿನ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆಗೆ ಆಗಿರ್ಬೋದು, ರಾಜ್ಯ ಶಾಸಕಗಳ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸ್ಥಳೀಯ ಸರ್ಕಾರಗಳಿಗೆ ಆದೇಶವನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಈ ಚುನಾವಣೆ ಆಯೋಗದ ಅಧಿಕಾರ ಇದೆ ತಕ್ಕಂಥ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ಮೂರನೇದಾಗಿ ಇಲ್ಲಿ ಯಾವುದೇ ಆದಂತಹ ಹೆಚ್ಚಿಗೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಮುಖ್ಯ ಚುನಾವಣಾ ಹೆಸರುಗಳನ್ನು ಸೂಚಿಸ್ತಕ್ಕಂಥ ಅಧಿಕಾರ ಸಾಮಾನ್ಯವಾಗಿ ಚುನಾವಣೆ ಆಯೋಗಕ್ಕೆ ಇರತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನಷ್ಟು ದೇಶದಲ್ಲಿ ಚುನಾವಣೆಗಳನ್ನು ಘೋಷಣೆ ಮಾಡೋದು. ಸೊ ಪ್ರತಿಯೊಂದು ರಾಜ್ಯದಲ್ಲಿ ಆಯಿತು, ದೇಶದಲ್ಲಿ ಆಯಿತು, ನಿಗದಿತ ಸಮಯಕ್ಕೆ ನಾವೇನು ಮಾಡತಕ್ಕಂಥ ಕೇಳಿದಾಗ ಚುನಾವಣೆ ದಿನಾಂಕವನ್ನು ಇಲ್ಲಿ ಏನು ಮಾಡೋದಕ್ಕಂತ ಕೇಳಿದಾಗ ಘೋಷಣೆ ಮಾಡೋದು, ಅಧಿಸೂಚನೆ ಹೊರಡಿಸೋದು, ನೀತಿ ಸಂಹಿತೆ ಹೊರಡಿಸೋದು. ಸೊ ಎಲ್ಲ ಚುನಾವಣೆ ಆಯೋಗದ ಅಧಿಕಾರ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಚುನಾವಣೆಗಳು ನಡೆಸಬೇಕಾದ್ರೆ ಅಗತ್ಯವಾದಂಥ ಸಿಬ್ಬಂದಿ ಅತಿ ಅವಶ್ಯಕ. ಇಂತಹ ಸರ್ಕಾರಕ್ಕೆ ಅಗತ್ಯವಾದಂಥ ಸಿಬ್ಬಂದಿಗಳನ್ನು ತನ್ನ ಕಡೆಗೆ ಕರಿಕರಿಸಿಕೊಂಡು ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಕ್ಕಂಥ ಅಧಿಕಾರವನ್ನು ಇಲ್ಲಿ ಚುನಾವಣೆ ಆಯೋಗಕ್ಕೆ ಅಧಿಕಾರ ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಈ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಮಾನ್ಯತೆ ನೀಡಿ ಚುನಾವಣೆ 2000 ಕಾಯ್ದೆ ಪ್ರಕಾರ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಸುಮಾರವಾಗಿ ಚುನಾವಣೆ ಚಿಹ್ನೆಯನ್ನು ನೀಡ್ತಕ್ಕಂಥ ಆ ಪಕ್ಷದ ಒಂದು ಐಡೆಂಟಿಟಿಯನ್ನು ನೀಡ್ತಕ್ಕಂಥ ಪಕ್ಷಕ್ಕೆ ಚಿಹ್ನೆಯನ್ನು ನೀಡ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ವಿದ್ಯಾರ್ಥಿಗಳಿಗೆ ಚುನಾವಣೆ ಆಯೋಗಕ್ಕಿದೆ. ಸೊ ಇಲ್ಲಿ ಯಾವ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಪಕ್ಷಗಳ ಬಿಟ್ಟು ಬೇರೆ ಪಕ್ಷದ ಚಿಹ್ನೆಯನ್ನು ಕೊಡ್ತಾ ಇದ್ದಾರೆ ಬೇಡಿದರೆ. ಸೊ ಆ ಚಿಹ್ನೆ ಇದ್ದಂಥ ಚಿಹ್ನೆನೇ ಕೊಡುವುದಿಲ್ಲ. ಅಥವಾ ಒಂದೇ ಪಕ್ಷದಲ್ಲಿ ಒಡಕಾದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ ತಕ್ಕಂತ ಕೇಳಿದಾಗ ಅಲ್ಲಿ ಆ ಪಕ್ಷದ ಒಟ್ಟು ಸದಸ್ಯರು, ಆ ಪಕ್ಷದ ಯಾವುದೇ ಅಂತ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆ ಪಕ್ಷದ ಒಟ್ಟು ಸದಸ್ಯರಲ್ಲಿ ಚುನಾವಣೆ ನಡೆಸ್ತಾರೆ. ಯಾವುದಕ್ಕೆ ಹೆಚ್ಚಿದೆಯೋ ಅದನ್ನು ಅವರಿಗೆ ಕೊಟ್ಟು ಕಡಿಮೆ ಇದ್ದಂಥ ಬೇರೆ ಬೇಡಿದಂಥ ಪಕ್ಷಗಳಿಗೆ ಚುನಾವಣೆ ಚಿಹ್ನೆಯನ್ನು ಇಲ್ಲಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು 2001 ಕಾಯ್ದೆ ಪ್ರಕಾರ ಇಲ್ಲಿ ಯಾವುದೇ ಪ್ರಾಣಿ ಪಕ್ಷಗಳ ಬಗ್ಗೆ ಏನು ಮಾಡೋಂಗಿಲ್ಲ ತಕ್ಕಂತ ಕೇಳಿದಾಗ ಚಿಹ್ನೆಯನ್ನು ನೀಡುವುದಿಲ್ಲ. ಚುನಾವಣೆಗಳಿಗೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನು ನೀಡುವುದಿಲ್ಲ ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಪಕ್ಷಗಳನ್ನು ಒಳಗೊಂಡಂತಹ ರಾಷ್ಟ್ರ ಯಾವುದು ತಕ್ಕಂತ ಕೇಳಿದಾಗ ಭಾರತ, ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಏನಪ್ಪ ಅಂದರೆ ಕಂಟ್ರಿ ಇನ್ ದ ವರ್ಲ್ಡ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಸೊ ಅತಿ ಹೆಚ್ಚು ರಾಜಕೀಯ ಪಕ್ಷಗಳು ತಕ್ಕಂಥ ರಾಷ್ಟ್ರ ಯಾವುದು ತಕ್ಕಂತ ಕೇಳಿದಾಗ ಭಾರತ ತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇರ್ಬೋದು. ಇನ್ನು 2000 ಪ್ರಕಾರ ಯಾವುದೇ ಆದಂತಹ ಇಲ್ಲಿ ಮುಗ್ಧವಂಥ ಪ್ರಾಣಿ ಪಕ್ಷಿಗಳ ಒಂದು ಚಿಹ್ನೆಯನ್ನು ಇಲ್ಲಿ ಇತ್ತೀಚೆಗೆ ನೀಡುವುದಿಲ್ಲ ತಕ್ಕಂಥದ್ದನ್ನು ತಮಗೆಲ್ಲ ಗೊತ್ತಿರಬೇಕು. ಯಾಕೆಂತಂದರೆ ಆ ಪ್ರಾಣಿಗಳ ವಿರೋಧವನ್ನು ಮಾಡಿದಂತಾಗ್ತದೆ ಅಥವಾ ಆ ಪ್ರಾಣಿಗಳಿಗೆ ಅಪೋಸಿಷನ್ ಮಾಡಿ ಹಿಂಸೆಯನ್ನು ಕೊಟ್ಟಂತ ಆಗ್ತಾಯಿದೆ ತಕ್ಕಂಥದ್ದನ್ನು ಹೇಳಿ ಸೊ ಯಾವುದೇ ಅಂತಹ ಇಲ್ಲಿ ಪ್ರಾಣಿ ಪಕ್ಷಿಗಳ ಚಿಹ್ನೆಯನ್ನು ನೀಡೋದಿಲ್ಲ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ ಚಿಹ್ನೆಯನ್ನು ನೀಡಿ ಯಾವುದೇ ಅಂಥ ವಾದ ವಿವಾದಗಳು ಗೊಂದಲ ಕೂಡ ಬಂದರೆ ಅವುಗಳನ್ನು ಚುನಾವಣೆ ಆಯೋಗ ಬಗೆಹರಿಸಬೇಕು. ಆ ಚಿಹ್ನೆಯನ್ನು ನೀಡ್ತಕ್ಕಂಥ ಕೆಲಸ ಕೂಡ ಯಾರಿಗಿದೆ ತಕ್ಕಂಥ ಕೇಳಿದಾಗ ಇಲ್ಲಿ ಮಾನ್ಯ ಅಂತಹ ರಾಜಕೀಯ ಪಕ್ಷಗಳಿದೆ ತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಕೊಳ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳೇ, ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೆ, ಈ ಪೊಲಿಟಿಕಲ್ ಪಕ್ಷಗಳಿಗೆ ಇವತ್ತು ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷ ಅಂದರೆ ಏನು, ಪ್ರಾದೇಶಿಕ ಪಕ್ಷ ಅಂದರೆ ಏನು,
ಅದನ್ನು ಐಡೆಂಟಿಟಿ ಮಾಡಿ ಚುನಾವಣೆ ಆದ ನಂತರ ಅದನ್ನು ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅದನ್ನು ಗುರುಸಿ ಇದು ರಾಜಕೀಯ ಪಕ್ಷವನ್ನು ಒಂದು ರಾಷ್ಟ್ರೀಯ ಪಕ್ಷ, ಇದು ಪ್ರಾದೇಶಿಕ ಪಕ್ಷ ತಕ್ಕಂಥನ್ನು, ಇದು ಸ್ವತಂತ್ರ ಪಾರ್ಟಿ, ಇದೊಂದು ಪ್ರಾದೇಶಿಕ ಪಕ್ಷ, ಇದು ಜಾತಿ ಆಧಾರಿತ ಪಕ್ಷ ತಕ್ಕಂಥನ್ನು ಗುರುಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಚುನಾವಣಾ ಆಯೋಗಕ್ಕೆ ತಕ್ಕಂಥ ನೋಡ್ತಾ ಇದ್ವಿ. ಒಂದು ರಾಜಕೀಯ ಪಕ್ಷವನ್ನು ರಾಷ್ಟ್ರೀಯ ಪಕ್ಷವನ್ನು ಗುರುತಿಸಬೇಕಾದ್ರೆ ಆ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯ ವಿಧಾನಸಭೆ ಆಗಿರ್ಬೋದು, ಸೊ ಇಲ್ಲಿ 6% ಒಟ್ಟು ಮತದಾನದಲ್ಲಿ 6% ಹೆಚ್ಚು ಮತದಾನಗಳನ್ನು ಪಡೆದಿರಬಹುದು. ಯಾವುದೇ ಅಂತ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಒಟ್ಟು ಮತದಾನ ಒಟ್ಟು ಮತದಾರರು ಮಾಡಿದಂತಹ ಮತದಾನ ಮಾಡ್ತಕ್ಕಂಥ ಮತದಾನದಲ್ಲಿ ವೋಟಿಂಗ್ದಲ್ಲಿ ಏನಾಗಬೇಕು ತಕ್ಕಂತ ಕೇಳಿದಾಗ, ವೋಟಿಂಗ್ದಲ್ಲಿ ಎಷ್ಟು ಬೇಕು ತಕ್ಕಂತ ಕೇಳಿದಾಗ ಮೋರ್ ದೆನ್ 6% ಏನಿರಬೇಕು ತಕ್ಕಂತ ಕೇಳಿದಾಗ ಮತದಾರ ಪಕ್ಷಕ್ಕೆ ಮತವನ್ನು ಮಾಡಬೇಕು. ಇನ್ನು ಎರಡನೇದು, ಯಾವುದೇ ಲೋಕಸಭೆ ಆಗಲಿ ರಾಜ್ಯಸಭೆ ಆಗಲಿ ಕನಿಷ್ಠ ಪಕ್ಷ ಅಂತಂದರೆ ಇಲ್ಲಿ 3 ಸ್ಥಾನಗಳನ್ನಾಗಲಿ ಅಥವಾ ಕನಿಷ್ಠ 2 ಸ್ಥಾನಗಳಾಗಲಿ ಲೋಕಸಭೆ ಆಗಲಿ ವಿಧಾನಸಭೆಯಲ್ಲಿ ಆಗಲಿ ಏನಾಗಿರಬೇಕು ತಕ್ಕಂತ ಕೇಳಿದಾಗ ಅದು ಪಡೆದಿರಬೇಕು. ಅಂದರೆ ಒಂದನೇ ಕಂಡೀಷನ್ ಏನು ತಕ್ಕಂತ ಕೇಳಿದಾಗ ಒಟ್ಟು ಮತದಾನದಲ್ಲಿ ಆ ಕ್ಷೇತ್ರದಲ್ಲಿ 6% ಪ್ರತಿಯೊಂದು 6% ಮತದಾನ ಪಡೆದಿರಬೇಕು. ಜೊತೆಗೆ 4 ಲೋಕಸಭಾ ಸ್ಥಾನಗಳನ್ನು ಗೆದ್ದಿರಬೇಕು. ಅಥವಾ ಕನಿಷ್ಠ ರಾಜ್ಯಗಳಲ್ಲಿ ಎಷ್ಟು ತಕ್ಕಂತ ಕೇಳಿದಾಗ ರಾಜ್ಯಗಳಲ್ಲಿ ಕೂಡ 4 ಸ್ಥಾನಗಳನ್ನು ಅಥವಾ ಯಾವುದೇ ಆದಂಥ ಲೋಕಸಭೆಯಲ್ಲಿ ಕೂಡ 4 ಸ್ಥಾನಗಳನ್ನು ಗೆದ್ದಿರಬೇಕು. ಇದನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಆ ರಾಜಕೀಯ ಪಕ್ಷ ಏನಪ್ಪ ಅಂದರೆ ಮುಂದುವರಿಸ್ತಾ ಸಾಗಬೇಕು. ಇದನ್ನು ನಾವು ಏನು ಕರಿತೀವಿ ಅಂತಕ್ಕಂತ ಕೇಳಿದಾಗ ಆ ರಾಜಕೀಯ ಪಕ್ಷವನ್ನು 6% ಹೆಚ್ಚು ಮತದಾನ ಪಡೆದಿತ್ತು ಮತ್ತು ಒಟ್ಟು ಸ್ಥಾನಗಳಲ್ಲಿ 4 ಅಥವಾ 6ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದಿತ್ತು. ಆವಾಗ ಇದನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಏನಪ್ಪ ಮುಂದುವರಿಸ್ತಾ ಹೋದರೆ ಇಂಥ ಪಕ್ಷಗಳನ್ನು ನಾವೇನು ಕರಿತಾ ಇದ್ದೀವಿ ತಕ್ಕಂತ ಕೇಳಿದಾಗ ರಾಷ್ಟ್ರೀಯ ಪಕ್ಷ ತಕ್ಕಂತ ಕರಿತಾ ಇದ್ದೀವಿ, ನ್ಯಾಷನಲ್ ಪಾರ್ಟಿ ತಕ್ಕಂತ ಕರಿತಾ ಇದ್ದೀವಿ. ಟುಡೇ ಹೌ ಮೆನಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ತಕ್ಕಂತ ಕೇಳಿದಾಗ ದೇರ್ ಆರ್ 7 ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಇನ್ ಇಂಡಿಯಾ ತಕ್ಕಂತ ಹೇಳ್ಬೋದು. ಅಂದರೆ ಇವತ್ತು ರಾಷ್ಟ್ರೀಯ ಪಕ್ಷಗಳ ಸಂಖ್ಯೆ ಎಷ್ಟಿದೆ ಭಾರತದಲ್ಲಿ ತಕ್ಕಂತ ಕೇಳಿದಾಗ ಇವತ್ತು 7 ರಾಷ್ಟ್ರೀಯ ಪಕ್ಷಗಳ ಸಂಖ್ಯೆ ಇರತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಮೊದಲನೇದಾಗಿ ಐ ಎನ್ ಸಿ ಅಂದರೆ ಏನು ತಕ್ಕಂತ ಕೇಳಿದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಒಂದನೇದು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಎರಡನೇದು BJP ಅಂದರೆ ಮೊದಲಿರ್ತಕ್ಕಂಥ BJS ಭಾರತೀಯ ಜನಸಂಘ ಮಾತೃ ಸಂಸ್ಥೆ ಇವತ್ತು ಯಾವುದಾಗಿರ್ತಕ್ಕಂಥ ಕೇಳಿದಾಗ BJP ಭಾರತೀಯ ಜನತಾ ಪಾರ್ಟಿ ತಕ್ಕಂತ ನೋಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಯಾವುದು ತಕ್ಕಂತ ಕೇಳಿದಾಗ BSP ಬಹುಜನ ಸಮಾಜ ಪಾರ್ಟಿ ತಕ್ಕಂತ ನೋಡ್ತಾ ಇದ್ದೀವಿ. ಇನ್ನು ನಾಲ್ಕನೇದಾಗಿ ಯಾವುದು ತಕ್ಕಂತ ಕೇಳಿದಾಗ CPI ಮತ್ತು CPM ತಕ್ಕಂಥದ್ದು ನೋಡ್ತಾ ಇದ್ದೀವಿ. CPI ಮತ್ತು CPM ಅಂದರೆ ಮೊದಲನೇದು ಯಾವುದು ಕಾಂಗ್ರೆಸ್ಸು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಎರಡನೇದು BJP, ಮೂರನೇದು BSP, ನಾಲ್ಕನೇದು CPM, ಆಮೇಲೆ NCP ತಕ್ಕಂಥದ್ದನ್ನು, ಆರನೇದು NCP ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಏಳನೇದು JDS ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ, JDS ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ಒಟ್ಟಿನಲ್ಲಿ ಇವತ್ತು 7 ರಾಷ್ಟ್ರೀಯ ಪಕ್ಷಗಳಿದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪ ಅಂದರೆ ನೋಡ್ತಾ ಇದ್ದೀವಿ. ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಪ್ರಾದೇಶಿಕ ಪಕ್ಷಗಳಂದರೆ ಏನು ತಕ್ಕಂಥದ್ದನ್ನು ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಸೊ ಇಲ್ಲಿ ನೆಲ, ಜಲ, ಭಾಷೆ, ಧರ್ಮ, ಜಾತಿ ಆಧಾರಿತವಾಗಿ ಇರತಕ್ಕಂತಹ ಈ ರಾಜಕೀಯ ಪಕ್ಷಗಳಿಗೆ ನಾವು ಪ್ರಾದೇಶಿಕ ಪಕ್ಷ ರೀಜನಲ್ ಪಾರ್ಟಿ ತಕ್ಕಂಥ ನೋಡ್ತಾ ಇದ್ದೀವಿ. ಉದಾಹರಣೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡ ನಾಡು ಪಾರ್ಟಿ, ಮಹಾರಾಷ್ಟ್ರದಲ್ಲಿ ಶಿವಸೇನಾ, ಕೇರಳದಲ್ಲಿ ಮುಸ್ಲಿಂ ಲೀಗು, ಪಂಜಾಬ್ನಲ್ಲಿ ಅಕಾಲಿ ದಳ, ಸೊ ಅಸ್ಸಾಂದಲ್ಲಿ ನ್ಯಾಷನಲ್ ಫ್ರಂಟು. ಸೊ ಇಲ್ಲಿ ಎಲ್ಲ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪ್ರತಿಯೊಂದು ರಾಜ್ಯದಲ್ಲಿ ಧರ್ಮ, ಜಾತಿ ಆಧಾರಿತವಾದಂಥ ಈ ರಾಜಕೀಯ ಪಕ್ಷಗಳಿವೆ. ಇವು ಏನು ಮಾಡ್ತಾ ಇರ್ತಕ್ಕ ಪ್ರಾದೇಶಿಕ ಪಕ್ಷಗಳು ತಕ್ಕಂಥ ನೋಡ್ಬೋದು. ಇಲ್ಲಿ ಕೂಡ 6% ಒಟ್ಟು ಮತದಾನಗಳನ್ನು ಕೇವಲ 2 ವಿಧಾನಸಭಾ ಸ್ಥಾನಗಳನ್ನು ಪಡೆದಿರಬೇಕು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಅಥವಾ ರಾಜ್ಯದ ಒಟ್ಟು ವಿಧಾನಸಭೆ 3% ಸ್ಥಾನಗಳನ್ನು ಗೆದ್ದಿರಬೇಕು ತಕ್ಕಂತಹ ಈ ವಿಚಾರನ ಕೂಡ ಏನು ಮಾಡ್ತಾ ಇದ್ದಿರ್ತಕ್ಕಂಥ ಕೇಳಿದಾಗ ಇಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ರಾಜಕೀಯ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂದರೆ ಏನು ಮತ್ತು ಪ್ರಾದೇಶಿಕ ಪಕ್ಷ ಅಂದರೆ ಏನು ತಕ್ಕಂಥದ್ದನ್ನು ಇಲ್ಲಿ ನೋಡುವಂತಹ ಈ 2 ವಿಚಾರಗಳನ್ನು, ಲಕ್ಷಣಗಳನ್ನು ಕೂಡ ಏನಪ್ಪ ಅಂದರೆ ತಮ್ಗೆ ಗೊತ್ತಿದ್ದಂಥ ವಿಚಾರ. ಇನ್ನು ಈ ಚುನಾವಣೆ ಆಯೋಗ ಶಾಸನಸಭಾ ಸದಸ್ಯರ ಅನರ್ಹತೆ ಬಗ್ಗೆ, ಇಲ್ಲಿ ರಾಜ್ಯ ಶಾಸಕಾಂಗದ ಅನರ್ಹತೆ ಬಗ್ಗೆ ರಾಜ್ಯಪಾಲರಿಗೆ ಸಲಹೆ ನೀಡ್ತಾ ಇದೆ.
ಇನ್ನು ಕೇಂದ್ರ ಶಾಸಕಾಂಗದ ಬಗ್ಗೆ ಏನಾದರೂ ಕೂಡ ಲೋಕಸಭಾ ಸದಸ್ಯರ ಚುನಾವಣೆ ಸಂದರ್ಭದಲ್ಲಿ ಆಯಿತು ಅಥವಾ 5 ವರ್ಷದ ಅಧಿಕಾರಾವಧಿಯಲ್ಲಿ ಆಯಿತು, ಭ್ರಷ್ಟಾಚಾರ ಆಯಿತು ಅಥವಾ ಇನ್ನಿತರ ಯಾವುದೇ ಆರೋಪ ಆಯಿತು, ಇವುಗಳ ಬಂದ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಏನು ಮಾಡ್ತಾ ಇರ್ತಕ್ಕ ಚುನಾವಣಾ ಆಯೋಗ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದ ರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಂತ ವಿಧಾನಸಭೆ ಸದಸ್ಯರ ಆಗುಗಳ ಬಗ್ಗೆ ಆಯಿತು ಅಥವಾ ಭ್ರಷ್ಟಾಚಾರ ಆಯಿತು, ಆರೋಪಗಳ ಬಗ್ಗೆ ಆಯಿತು, ಇಲ್ಲಿ ಚುನಾವಣಾ ಆಯೋಗ ರಾಜ್ಯಪಾಲರಿಗೆ ಸಲಹೆ ನೀಡ್ತಾ ಇದೆ. ಇನ್ನು ಕೇಂದ್ರ ಶಾಸಕಾಂಗಕ್ಕೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಇಂಥ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರ ಯಾವುದೇ ಭ್ರಷ್ಟಾಚಾರ, ಆರೋಪ, ಅಧಿಕಾರೂಢದಲ್ಲಿ ಬರತಕ್ಕಂತಹ ಇಂತಹ ಏನಾದರೂ ಕೂಡ ಸಮಸ್ಯೆಗಳಿಗೆ ಸಿಲುಕಿದಂಥ ಸಂದರ್ಭದಲ್ಲಿ ಇವಳ ಆರೋಪವನ್ನು ಯಾರು ಸಲ್ಲಿಸ್ತಾ ಇರ್ತಕ್ಕಂಥ ಕೇಳಿದಾಗ ರಾಷ್ಟ್ರಪತಿಯವರು ಸಲ್ಲಿಸಿ ಅವರ ಅನರ್ಹತೆ ಬಗ್ಗೆ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯವರಿಗೆ ಸಲಹೆ ನೀಡ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಇಲ್ಲಿ ಯಾರಿಗಿದೆ ತಕ್ಕಂಥ ಕೇಳಿದಾಗ ಚುನಾವಣೆ ಆಯೋಗಕ್ಕಿದೆ, ಎಲೆಕ್ಷನ್ ಕಮಿಷನರ್ಗಿದೆ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಯಾವುದೇ ಆದಂತಹ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಚುನಾವಣೆ ನಡೆಸಲು ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆ ನಡೆಸಲಿಕ್ಕೆ ರಾಜ್ಯಪಾಲರಿಗೆ ಪ್ರಕಟಣೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಚುನಾವಣೆ ಆಯೋಗಕ್ಕೆ ಇದೆ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಚುನಾವಣೆಗೆ ಸಂಬಂಧಿಸಿದಂತೆ ಇವತ್ತು ಯಾವುದೇ ಆದಂಥ ಚುನಾವಣೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಥವಾ ಅದು ಅತಿ ಸೂಕ್ಷ್ಮ ಮತಕೇಂದ್ರ ಆಗಿರ್ಬೋದು ಅಥವಾ ಅಲ್ಲಿ ಏನಾದರೂ ಕೂಡ ಸಮಸ್ಯೆ ಆಸ್ಪದಂಥ ಸಂದರ್ಭದಲ್ಲಿ ಆ ಚುನಾವಣೆಗೆ ಇಲ್ಲಿ ಸ್ಥಳಕ್ಕೆ ವೀಕ್ಷಕರನ್ನು ನೇಮಕವನ್ನು ಮಾಡ್ತಕ್ಕಂಥ ಅಧಿಕಾರ, ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ, ಕೋಡ್ ಆ್ಯಂಡ್ ಕಂಡಕ್ಟನ್ನು ನಡೆಸ್ತಕ್ಕಂಥ ಅಧಿಕಾರ, ಅಲ್ಲಿ ಆಫೀಸರ್ಸನ್ನು ನೇಮಕವನ್ನು ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಮಾನ್ಯ ಚುನಾವಣೆ ಆಯೋಗಕ್ಕೆ ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಇನ್ನು ಯಾವುದೇ ಆದಂತಹ ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗಕ್ಕೆ ತೆರವಂಥ ಖಾಲಿ ಆದಂತೆ ಅವು ಯಾವುದೇ ಆದಂತಹ ಚುನಾವಣೆ ಅಂದರೆ ಲೋಕಸಭೆ ಆಗಿರ್ಬೋದು, ರಾಜ್ಯ ವಿಧಾನಸಭೆ ಆಗಿರ್ಬೋದು, ಆತ ಆಯ್ಕೆಯಾದಂತಹ ಕ್ಷೇತ್ರದಲ್ಲಿ ಆತ ಮರಣ ಹೊಂದಿದ ಅಥವಾ ಅನಾರೋಗ್ಯದ ಮೂಲಕವಾಗಿ ರಾಜೀನಾಮೆ ಕೊಟ್ಟ ಅಥವಾ ಆತ ಪಕ್ಷಾಂತರಗೊಂಡ ಇಂಥ ನಡೀತಕ್ಕಂತಹ ಸ್ಥಳಕ್ಕೆ ಉಪಚುನಾವಣೆಯನ್ನು ನಡೆಸ್ತಕ್ಕಂಥ ಅಧಿಕಾರ ಕೂಡ ಯಾರಿಗಿದೆ ತಕ್ಕಂಥ ಕೇಳಿದಾಗ ಎಲೆಕ್ಷನ್ ಕಮಿಷನರ್ಗಿದೆ. ಬೈ ಎಲೆಕ್ಷನ್ಸ್ ತಕ್ಕಂಥ ನೋಡ್ತಾ ಇದ್ವಿ. ಸೊ ಇಲ್ಲಿ ಆಯ್ಕೆಯಾದಂತಹ ಯಾವುದೇ ಕಾರಣಕ್ಕೆ ಆತ ಅನಾರೋಗ್ಯದ ಮೂಲಕವಾಗಿ ರಾಜೀನಾಮೆ ನೀಡಬಹುದು ಅಥವಾ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರವನ್ನು ಹೊರತಕ್ಕಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅಥವಾ ಆತ ಮರಣ ಹೊಂದಿರಬಹುದು ಅಥವಾ ಅಪಘಾತಗಳನ್ನು ಸಂಭವಿಸ್ಬೋದು. ಅನೇಕ ಒಂದು ಹಿಂದಿನ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ ನೀವು, ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಥವಾ ನಮ್ಮದೇ ಅಂತ ಕರ್ನಾಟಕ 11 ಅಥವಾ 13 ಜನ ಇಲ್ಲಿ ಪಕ್ಷಾಂತರನ ಕಾಂಗ್ರೆಸ್ ಮೂಲದಿಂದ BJP ಹೋದಂತಹ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ. ಮೊನ್ನೆ ಉದಾಹರಣೆಗಾಗಿ ಲೋಕಸಭಾ ಸದಸ್ಯರ ಮಾನ್ಯ ಸುರೇಶ್ ಅಂಗಡಿಯವರ ಒಂದು ನಿಧನದಿಂದ ತೆರವಂಥ ಸ್ಥಾನಕ್ಕೆ ಬೈ ಎಲೆಕ್ಷನ್ ಇರ್ತಕ್ಕಂತಹ COVID-19 ಹಿನ್ನೆಲೆಯಲ್ಲಿ ಇಲ್ಲಿ ಎಷ್ಟೊಂದು ಕಷ್ಟ ಆಯಿತು, ಇದೆಲ್ಲ ನೋಡ್ತಾ ಇದ್ದೇವೆ. ಇಂತಹ ಯಾವುದೇ ಅಂತ ತೆರವಾದಂಥ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಮಾನ್ಯ ಯಾರಿಗಿದೆ ತಕ್ಕಂಥ ಕೇಳಿದಾಗ ಚುನಾವಣೆ ಆಯೋಗದ ಅಧಿಕಾರಿಗಳಿದೆ ತಕ್ಕಂಥ ನೋಡ್ಬೋದು. ಉಪಚುನಾವಣೆ ನಡೆಸ್ತಕ್ಕಂಥ ಅಧಿಕಾರ ಇದೆ. ಇನ್ನು ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಯಾವುದಾದ್ರೂ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಕ್ರಮ ಚಟುವಟಿಕೆ ಬಂದಂಥ ಸಂದರ್ಭದಲ್ಲಿ ಅಂಥ ಚುನಾವಣೆಗಳನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ ಇದೆ. ಅಂದರೆ ಚುನಾವಣಾ ನೀತಿ ಸಂಹಿತೆಗಳನ್ನು ಮೀರಿ ಏನಾದರೂ ಕೂಡ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆಗಳನ್ನು ಯಾರಾದರೂ ಕೂಡ ಎದುರಾಗಿ ಅವುಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅಥವಾ ಅಂಥ ಚುನಾವಣೆ ನೀತಿ ಸಂಹಿತೆಗಳನ್ನು ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಅಂಥವುಗಳನ್ನು ಚುನಾವಣೆಯಿಂದ ನಡೀತಕ್ಕಂಥ ಚುನಾವಣೆಯಿಂದ ಅವರನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಅಥವಾ ಚುನಾವಣೆಯನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ, ಅದು ಮರು ಚುನಾವಣೆಗೆ ಅಥವಾ ಇಲ್ಲಿ ನೀಡ್ತಕ್ಕಂಥ ಅಧಿಕಾರ, ಮತ್ತೊಂದು ದಿನಾಂಕವನ್ನು ನಿಗದಿಪಡಿಸಿ ಯಾವುದಂಥ ಚುನಾವಣೆ ಚಟುವಟಿಕೆಗಳು ಆಕ್ರಮಣ ನಡೆದಂಥ ಸಂದರ್ಭದಲ್ಲಿ ಆ ಚುನಾವಣೆಗಳನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ಅಂದರೆ ಚುನಾವಣೆ ಆಯೋಗಕ್ಕೆ ತಕ್ಕಂಥದ್ದನ್ನು ನೋಡಬಹುದು. ಅಂದರೆ ಇಲ್ಲಿ ಯಾವುದೇ ಹಣ ಹಂಚೋದಾಗಲಿ ಅಥವಾ ಆಮಿಷಗಳನ್ನು ಒಡ್ಡೋದಾಗಲಿ ಅಥವಾ ಸಮಯ ಮೀರಿ ವರ್ತಿಸುವ ಸಂದರ್ಭದಲ್ಲಿ ಯಾವುದೇ ರೌಡಿಜಮ್ ಆಗಲಿ, ಗುಂಡಾಗಿರಿ ಮಾಡೋಂಥ ಸಂದರ್ಭದಲ್ಲಿ, ಮತದಾರರಲ್ಲಿ ಭಯಭೀತಿಯನ್ನು ಹೊಂದಿದ ಸಂದರ್ಭದಲ್ಲಿ, ನಕಲಿ ಮತದಾನ ಮಾಡೋಂಥ ಸಂದರ್ಭದಲ್ಲಿ ಅಥವಾ ಮತಪೆಟ್ಟಿಗೆಗಳ ಅಪಹರಣ ಮಾಡೋದಂಥ ಸಂದರ್ಭದಲ್ಲಿ ಆಯಿತು, ಅದು ಯಾವುದೇ ತಾಂತ್ರಿಕ ಲೋಪದೋಷಗಳು ಮಾಡೋ ಸಂದರ್ಭದಲ್ಲಿ ಆಯಿತು ಅಥವಾ ಸಿಬ್ಬಂದಿಗೆ ಏನಾದರೂ ಕೂಡ ಚುನಾವಣಾ ಸಿಬ್ಬಂದಿಗೆ ಏನಾದರೂ ಕೂಡ ತೊಂದರೆ ಮಾಡ್ತಕ್ಕ ಸಂದರ್ಭದಲ್ಲಿ ಆಯಿತು, ಇವೆಲ್ಲ ಕಂಡು ಬಂದ ಸಂದರ್ಭದಲ್ಲಿ ಆ ಚುನಾವಣೆ ನಿರ್ದಾಕ್ಷಿಣ್ಯವಾಗಿ ಆ ಚುನಾವಣೆಗಳನ್ನು ರದ್ದುಪಡಿಸಿ ಮತ್ತೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಚುನಾವಣೆಯನ್ನು ಮತ್ತೆ ನಡೆಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂಥ ಕೇಳಿದಾಗ ಚುನಾವಣಾ ಆಯೋಗಕ್ಕೆ ಇದೆ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ
ಇಲ್ಲಿ ಚುನಾವಣೆ ಆಯೋಗ ಪ್ರಚಾರ ಸಮಯವನ್ನು ನಿಗದಿಪಡಿಸ್ತಾ ಇದೆ ಅಥವಾ ಸ್ಥಳವನ್ನು ವೈಯಕ್ತಿಕ ಸ್ಥಳವನ್ನು ನಡೆಸ್ತಾ ಇದೆ. ಯಾವುದೇ ಪೂಜಾವನ್ನು ಮಾಡೋದಾಗಲಿ ಅಥವಾ ಯಾವುದೇ ಧಾರ್ಮಿಕ ಕೇಂದ್ರಗಳನ್ನಾಗಲಿ ಬಳಸೋದಾಗಲಿ ಅಥವಾ ಶಿಕ್ಷಕರಾಗಲಿ ಗೋಡೆಗಳ ಮೇಲೆ ಬರಹವನ್ನು ಮಾಡೋದಾಗಲಿ ಅಥವಾ ತಂದೆ ಆದಂಥ ಒಂದು ಇಷ್ಟೇ ಮ್ಯಾಂಡೇಟ್ರಿ ಒಂದು ಕೋರ್ಸ್ ಇದೆ, ಸೊ ಇಷ್ಟೇ ಆಸ್ತಿಯನ್ನು ಹೊಂದಿರಬೇಕು ತಕ್ಕಂಥ ಇಷ್ಟೇ ಖರ್ಚು ಮಾಡಬೇಕು ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಖರ್ಚನ್ನು ಮಾಡೋದಾಗಲಿ ಅಥವಾ ಏನಾದರೂ ಕೂಡ ಹಣದ ಆಮಿಷ ನೋಡೋದಾಗಲಿ, ಏನಾದರೂ ಕೂಡ ಅವರಿಗೆ ವಸ್ತುಗಳನ್ನು ಕೊಡೋದಾಗಲಿ ಅಥವಾ ಕಾಣಿಕೆ ರೂಪದಲ್ಲಿ ಕೊಡೋದಾಗಲಿ, ಇಂಥವನ್ನು ಕಂಡು ಬಂದರೆ ಅವುಗಳನ್ನು ವಶಕ್ಕೆ ಪಡೆದುಕೊಂಡು ಆ ಚುನಾವಣೆಯನ್ನು ರದ್ದುಪಡಿಸ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂತ ಕೇಳಿದಾಗ ಚುನಾವಣೆ ಆಯೋಗಕ್ಕಿದೆ ತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಇನ್ನು ಈ ಚುನಾವಣೆ ಆಯೋಗದ ನಂತರ ಅಲ್ಲಿ ಮತ ಎಣಿಕೆ ಕಾರ್ಯವನ್ನು ನಡೆಸೋದು ಅಲ್ಲಿ ಆ ಫಲಿತಾಂಶ ಬಗ್ಗೆ ಪ್ರಕಟಣೆಯನ್ನು ಮಾಡ್ತಕ್ಕಂಥ ಅಧಿಕಾರ, ಪ್ರಕಟಣೆಯನ್ನು ತಡೆ ಹಿಡಿತಕ್ಕಂಥ ಅಧಿಕಾರ, ಯಾರು ವಿಜೇತರ ಪಟ್ಟಿಯನ್ನು ಸಲ್ಲಿಸೋದು ತಡೆ ಹಿಡ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂತ ಕೇಳಿದಾಗ ಎಲೆಕ್ಷನ್ ಕಮಿಷನರ್ಗಿದೆ. ಅಲ್ಲಿ ಏನಾದರೂ ಕೂಡ ಎರಡು ಗುಂಪು ವಿದ್ಯಾರ್ಥಿಗಳಿಗೆ, ಉದಾಹರಣೆಗೆ ಎರಡು ಗುಂಪುಗಳ ನಡುವೆ ಭಾರಿ ತುರುಸಿನ ಚುನಾವಣೆ ಇತ್ತು ತಕ್ಕಂತ ಕೇಳಿದಾಗ ಮಧ್ಯಾಹ್ನ 12 ಗಂಟೆಗೆ ಅದನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದ್ದರೂ ಕೂಡ ಅದನ್ನು ಏನು ಮಾಡ್ತಾ ಇದ್ದಾರೆ ತಕ್ಕಂತ ಕೇಳಿದಾಗ ಸೊ ರಾತ್ರಿ 9, 10, 11 ಗಂಟೆಗೆ ಏನಪ್ಪಾರೆ ಘೋಷಣೆ ಮಾಡ್ತಾರೆ. ಅಂದರೆ ಯಾವುದೇ ಅದನ್ನು ಸಂದರ್ಭದಲ್ಲಿ ಅವ್ರಿಗೆ ಬೇಸತ್ತು ಏನಾಗಬೇಕು ತಕ್ಕಂತ ಕೇಳಿದಾಗ ಅವರು ಮನೆಗೆ ಹೋಗಬೇಕು. ಸೊ ಈ ರೀತಿಯಾಗಿ ಏನಪ್ಪ ತಕ್ಕಂತ ಕೇಳಿದಾಗ ಅದನ್ನು ಕೆಲವೊಂದು ಕಲೆ ಮೂಲಕವಾಗಿ ಏನು ಮಾಡ್ತಾ ಇದ್ದಾರೆ ತಕ್ಕಂತ ಕೇಳಿದಾಗ ಆ ಜನರ ಯಾವುದೇ ಆದಂತಹ ಗುಂಪು ಘರ್ಷಣೆಗಳಾಗಬಾರ್ದು. ಚುನಾವಣೆಯನ್ನು ಯಾವ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಬೇಕು, ಸೊ ಅಂದರೆ ಚುನಾವಣೆ ಫಲಿತಾಂಶವನ್ನು ತಡೆ ಹಿಡಿತಕ್ಕಂಥ ಅಧಿಕಾರ, ಘೋಷಣೆ ಮಾಡ್ತಕ್ಕಂಥ ಅಧಿಕಾರ ಯಾರಿಗಿದೆ ತಕ್ಕಂತ ಕೇಳಿದಾಗ ಚುನಾವಣೆ ಆಯೋಗಕ್ಕಿದೆ ತಕ್ಕಂತ ನೋಡ್ಬೋದು. ಇಂತಹ ಈ ವಿಜೇತರ ಪಟ್ಟಿಯನ್ನು ರಾಜ್ಯಪಾಲರಿಗೆ ಮತ್ತು ರಾಜ್ಯ ಶಾಸಕ ಸಂಸ್ಥೆ ರಾಜ್ಯಪಾಲರಿಗೆ ಆಮೇಲೆ ಇಲ್ಲಿ ರಾಷ್ಟ್ರಪತಿಯವರಿಗೆ ಸಲ್ಲಿಸ್ತಕ್ಕಂಥ ಅಧಿಕಾರ ಅವರಿಗಿದೆ. ಈ ಕೇಂದ್ರ ಸರ್ಕಾರವು 1950 ಮತ್ತು 1951 ಪ್ರಜಾಪ್ರತಿನಿಧಿ ಕಾಯ್ದೆಯ ಮೂಲಕವಾಗಿ ಸೊ ಇಂತಹ ಈ ಸಾಕಷ್ಟುವಾದಂತಹ ಚುನಾವಣೆ ಆಯೋಗ ಇಲ್ಲಿ ಏನು ಮಾಡಿದೆ ತಕ್ಕಂತ ಕೇಳಿದಾಗ ತಂದೆಯಂಥ ಒಂದು ಕಾರ್ಯಾಚರಣೆ ಮಾಡಿ ಇಲ್ಲಿ ನ್ಯಾಯಸಮ್ಮತವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಲೋಪದೋಷ ಆಗಬಾರ್ದ ಹಾಗೆ ಚುನಾವಣೆಗಳನ್ನು ನಡೆಸ್ತಕ್ಕಂತಹ ಒಂದು ಮಹತ್ವದಂಥ ಅಂಗ ಯಾವುದಾಗಿದೆ ತಕ್ಕಂತ ಕೇಳಿದಾಗ ಚುನಾವಣೆ ಆಯೋಗಿದೆ. ಸೊ ಇಲ್ಲಿ ಇಂತಹ ಮತದಾರ ಪಟ್ಟಿಯನ್ನು ಹಿಡ್ಕೊಂಡು ಚುನಾವಣೆ ಅಂತಿಮ ಇಲ್ಲಿ ಫಲಿತಾಂಶವರೆಗೂ ಘೋಷಿಸಿರ್ತಕ್ಕಂತಹ ಈ ಅಧಿಕಾರಗಳನ್ನು ಏನು ಮಾಡ್ತಾ ಇದ್ದಿರ್ತಕ್ಕಂಥ ಕೇಳಿದಾಗ ಚುನಾವಣೆ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ 10 ಅಂಕದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಸುಮಾರವಾಗಿ ಚುನಾವಣೆ ಆಯೋಗದ ರಚನೆ ಅಧಿಕಾರ ಕಾರ್ಯಗಳನ್ನು ವಿವರಿಸಿ ತಕ್ಕಂಥದ್ದನ್ನು 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಎಕ್ಸ್ಪ್ಲೇನ್ ದಿ ಕಾಂಪೋಸಿಷನ್ ಆರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ತಕ್ಕಂಥ ನೋಡ್ತಾರೆ. ಚುನಾವಣೆಯ ರಚನೆ ಅಧಿಕಾರ ಕಾರ್ಯಗಳ ಕುರಿತು ಬರೆದಿರ್ತಕ್ಕಂಥ ಕೇಳಿದಾಗ ಅವಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಸಹಜವಾಗಿ ಏನಪ್ಪ ಅಂದರೆ ಹೇಳ್ತಾ ಇರಬೇಕು. ನಾವು PDF ತಮಗೂ ಕೂಡ ಬಿಡ್ತಾ ಇದ್ದೇವೆ, ಅದರಲ್ಲಿ ಎಲ್ಲ ಕೂಡ ಇರ್ತದೆ, ಅದನ್ನು ಬರಿಬೇಕು, ತೋರಿಸ್ಬೇಕು. ಇನ್ನು ಅಸೈನ್ಮೆಂಟ್ ಕೊಡ್ತಕ್ಕಂಥದ್ರಲ್ಲಿ ಅಲ್ಲಿ ಕ್ವೆಶನ್ ಕೂಡ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಚುನಾವಣೆ ಆಯೋಗ ಇತ್ತೀಚೆಗೆ ಈ ಚುನಾವಣೆ ಆಯೋಗ ಹಣಬಲ ಮತ್ತು ತೋಳ್ಬಲ ಈ ಮೂಲಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶ್ರೀಮಂತರೇ ಚುನಾವಣೆಯಲ್ಲಿ ಅವರೇ ಗೆಲ್ಲಬೇಕು, ಅವರೇ ಸಹಜವಾಗಿ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಅವರೇ ಸ್ಪರ್ಧಿಸಬೇಕು ಮತ್ತು ಅವರೇ ಚುನಾವಣೆಯಲ್ಲಿ ಏನಾಗಬೇಕು ತಕ್ಕಂತ ಕೇಳಿದಾಗ ಗೆಲ್ಲಬೇಕು ತಕ್ಕಂಥನ್ನು ಈ ಭಾವನೆ ಹೋಗೋ ಸಲುವಾಗಿ ಏನು ಮಾಡ್ತಕ್ಕಂಥ ಕೇಳಿದಾಗ ಇತ್ತೀಚೆಗೆ ಚುನಾವಣಾ ಒಂದು ಇಲೆಕ್ಷನ್ ರಿಫಾರ್ಮ್ಸ್ ತಕ್ಕಂಥ ಮಾಡಿದ್ದಾರೆ. ಚುನಾವಣಾ ಸುಧಾರಣೆಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಇಲೆಕ್ಷನ್ ರಿಫಾರ್ಮ್ಸ್ ತಕ್ಕಂಥ ನೋಡ್ತಾ ಇದ್ದೀವಿ ನಾವು. ಇಲೆಕ್ಷನ್ ರಿಫಾರ್ಮ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಇಂತಹ ಇಲೆಕ್ಷನ್ ರಿಫಾರ್ಮ್ಸ್ ಏನು ಮಾಡ್ತಾ ಇದೆ ತಕ್ಕಂತ ಕೇಳಿದಾಗ ಹಲವಾರು ಸುಧಾರಣೆಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರ ಇಡ್ತಕ್ಕಂತಹ ವಿವಿಧ ಪಕ್ಷಗಳು ಗೆಲ್ಲಲು ವಾಮ ಮಾರ್ಗಗಳನ್ನು ಅನುಸರಿಸಿ ಅಧಿಕಾರ ಗದ್ದಿಗೆ ನಿಲ್ಲಕ್ಕೆ, ಅಧಿಕಾರನ ಪಡಲಿಕ್ಕೆ ಸಾಕಷ್ಟುವಾದಂತಹ ಲೋಪದೋಷಗಳು ಮಾಡ್ತಕ್ಕಂಥದ್ದನ್ನು ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡ್ತಕ್ಕಂಥ ಕೇಳಿದಾಗ ಎಲೆಕ್ಟ್ರಲ್ ರಿಫಾರ್ಮ್ಸ್ ತಕ್ಕಂಥದ್ದನ್ನು ಮಾಡಿದರು. ಸೊ ಅವಾಗ 1974-75ರಲ್ಲಿ ತಾರ್ಕೊಂಡ ಸಮಿತಿ ತಕ್ಕಂಥನ ಆಯಿತು. 1990ರಲ್ಲಿ ದಿನೇಶ್ ಗೋಸ್ವಾಮಿ ಸಮಿತಿ ತಕ್ಕಂತ ನೋಡ್ತಾ ಇದ್ದೇವೆ. ಆಮೇಲೆ 94ರಲ್ಲಿ ಅಯ್ಯರ್ ಕಮಿಟಿ ತಕ್ಕಂಥದ್ದನ್ನು VR ಕೃಷ್ಣ ಅಯ್ಯರ್ ಕಮಿಟಿ ನೋಡ್ತಾ ಇದ್ದೇವೆ. ವಾಂಚು ಕಮಿಟಿ ತಕ್ಕಂತ ನೋಡ್ತಾ ಇದ್ದೇವೆ. ಇನ್ನು ಕುಲ್ದೀಪ್ ಸಿಂಗ್ ಕಮಿಟಿ ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟು ಸಹಜವಾಗಿ ನಮಗೆ
ಇಲ್ಲಿ ಮತ್ತೊಬ್ಬರು ಸಹಜವಾಗಿ ಗೆಲ್ತಕ್ಕಂತಹ ಒಂದು ಕಮಿಟಿಯನ್ನು ನೋಡ್ತಾ ಇದ್ದೀವಿ. TN ಸೆಷನ್ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟುವಂತಹ ನಕಲಿ ಮತದಾನ ತಡೆಗಟ್ಟಲಿಕ್ಕೆ ಒಂದು ಸುಧಾರಣೆ ಮಾಡಿದರು. ಅದು ಅವರು EVM ಅದು ಎಲೆಕ್ಟ್ರಾನಿಕ್ ಒಂದು ಇಲೆಕ್ಟ್ರಾನಿಕ್ ಏನು ಮಾಡ್ತಕ್ಕ ಇಲೆಕ್ಟ್ರೋಸ್ ಫೋಟೋ ಐಡೆಂಟಿ ಕಾರ್ಡ್ ತಕ್ಕಂಥ ಎಫಿಕ್ ಕಾರ್ಡ್ ತಕ್ಕಂಥ ಮತದಾರ ಗುರುತಿನ ಚೀಟಿಯನ್ನು ಏನಪ್ಪಾರೆ ಅವ್ರಿಗೆ ಕಂಡುಹಿಡಿದು ಅವರು ಗುರುತಿಸಿದ್ರು 1996 ಸಾಲಿನಲ್ಲಿ. ಸೊ ಏನು ಮಾಡಿರ್ತಕ್ಕಂಥ ಕೇಳಿದಾಗ TN ಸೆಷನ್ ಅವ್ರು ಏನು ಮಾಡ್ತಕ್ಕಂಥ ಕೇಳಿದಾಗ ಸೊ ಎಪಿಕ್ ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಚುನಾವಣೆ ನ್ಯಾಯಸಮ್ಮತವಾಗಿ ಚುನಾವಣೆಗಳು ನಡಿಬೇಕತಕ್ಕಂತಹ ಉದ್ದೇಶ ಮೂಲಕವಾಗಿ ಏನು ಮಾಡ್ತಕ್ಕಂಥ ಕೇಳಿದಾಗ ಕಾಲ ಬದಲಾವಣೆ ಆದಂತೆ ಹೊಸ ಒಂದು ಟೆಕ್ನಾಲಜಿಗೆ ಅಡಾಪ್ಟ್ ಆಗಿ ಸಾಕಷ್ಟುವಾದಂತಹ ಇವತ್ತು ಬದಲಾವಣೆಗಳು ತರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಸೊ ಎಲೆಕ್ಟ್ರೋಸ್ ಕಾರ್ಡ್ ಎಫಿಕ್ ಅಂದರೆ ಎಲೆಕ್ಟ್ರೋಸ್ ಫೋಟೋ ಐಡೆಂಟಿ ಕಾರ್ಡ್ ಮತದಾರರ ಗುರುತಿನ ಚೀಟಿ. ಅಂದರೆ ಚುನಾವಣೆ ಆಯೋಗದ ಅಧಿಕಾರಿಯು ಆತನ ಫೋಟೋವನ್ನು, ಆತನ ಛಾಯಾಪ್ರತಿಯನ್ನು, ಆತನ ಹುಟ್ಟಿದ ದಿನಾಂಕವನ್ನು, ಬರ್ತು ಮತ್ತು ಸಹಜವಾಗಿ ಆತನ ಏಜನ್ನು, ಅಲ್ಲಿ ಆತನ ವಿಳಾಸವನ್ನು ನಮೂದಿಸಿ ಚುನಾವಣೆ ಆಯೋಗದ ಇದೇ ಇವನೇ ತಕ್ಕಂಥನ್ನು ಚುನಾವಣೆಯ ಮತದಾರ ಇವನೇ ತಕ್ಕಂಥನ್ನು ಒಂದು ಐಡೆಂಟಿಟಿ ಮಾಡಿ ಅದನ್ನ ಒಂದು ಗುರುತಿನ ಚೀಟಿಗೆ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಮತದಾರ ಗುರುತಿನ ಚೀಟಿ ತಕ್ಕಂಥ ಹೇಳಿ ಭಾರತ ಚುನಾವಣೆ ಆಯೋಗ ಪ್ರತಿಯೊಬ್ಬರಿಗೂ ಕೂಡ ಮತದಾರ ಗುರುತಿನ ಚೀಟಿ ತಕ್ಕಂಥ ಹೇಳಿದಾಗ ಎಪಿಕ್ ಅಂದರೆ ಎಲೆಕ್ಟ್ರೋಸ್ ಫೋಟೋ ಐಡೆಂಟಿ ಕಾರ್ಡ್ ತಕ್ಕಂಥ ನಾನು ಗುರುಸಿ 1990ರಲ್ಲಿ TN ಸೆಷನ್ ಅವರು ಏನು ಮಾಡ್ತಕ್ಕಂಥ ಕೇಳಿದಾಗ ಪ್ರತಿಯೊಬ್ಬ ಮತದಾರನ ಅಲ್ಲಿ ಗುರುಸಿ ಮಾಡಿದ್ರು. ಮತ ಹಾಕುವಂಥ ಸಂದರ್ಭದಲ್ಲಿ ಅದನ್ನು ಒಯ್ಯಬೇಕು ತಕ್ಕಂಥ ಗುರುಸಕ್ಕಂತ ನೋಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಸೊ ಇಲ್ಲಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಒಂದನೇದು ತಕ್ಕಂಥ ಕೇಳಿದಾಗ ಎಪಿಕ್ ತಕ್ಕಂತಹ ಈ ಸುಧಾರಣೆ ಆದರೆ ಎರಡನೇದು ಏನು ಮಾಡಿರ್ತಕ್ಕಂಥ ಕೇಳಿದಾಗ ಇಲ್ಲಿ EVM ತಕ್ಕಂತಹ ಈ ಸುಧಾರಣೆಯನ್ನು ನೋಡ್ತಾ ಇದ್ದೀವಿ. EVM ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಕ್ಕಂಥ ನೋಡ್ತಾ ಇದ್ದೀವಿ. 1998ರಲ್ಲಿ ಇಲ್ಲಿ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಕ್ಕಂತಹ ಇದನ್ನು ನಮ್ಮದೇ ಆದಂಥ ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಸಂಸ್ಥೆ ಮತ್ತು ಭಾರತೀಯ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಸಂಸ್ಥೆಯವರ ಒಂದು ಸಹಯೋಗದಲ್ಲಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ EVM ಮಷಿನನ್ನು ಅಲ್ಲಿ ಕಂಡುಹಿಡಿದ್ರು. EVM ಮಷಿನ್ನ ಅಲ್ಲಿ ಕಂಡು ಹಿಡಿದು ಏನು ಮಾಡ್ತಕ್ಕಂಥ ಕೇಳಿದಾಗ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೂಲಕವಾಗಿ ಇಲ್ಲಿ ಮತದಾರರು ಮತದಾನ ಕೇಂದ್ರಕ್ಕೆ ಹೋಗಿ ಸಾಮಾನ್ಯ ನಾಗರಿಕರು ಕೂಡ ಯಾವುದೇ ತೊಂದರೆ ಅನುಭವಿಸದೆ ಶೀಘ್ರವಾಗಿ ಸರಳವಾಗಿ ಮತದಾನ ಕೇಂದ್ರಕ್ಕೆ ಹೋಗಿ ತನ್ನ ಮತದಾನವನ್ನು ಮಾಡಿ ಬರ್ತಕ್ಕಂತಹ ಇದರಿಂದ ಮೂಲಕವಾಗಿ ಸಾಕಷ್ಟುವಾದಂಥ ಪ್ರಯೋಜನ ಆಯಿತು. ಈ EVM ಮಷಿನ್ ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿರ್ತಕ್ಕಂಥ ಕೇಳಿದಾಗ ಮತದಾರರು ಮತದಾನ ಕೇಂದ್ರಕ್ಕೆ ಹೋಗಿ ಏನು ಮಾಡ್ತಿರ್ತಕ್ಕಂಥ ಕೇಳಿದಾಗ ಉದಾಹರಣೆಗಾಗಿ ಒಂದು ಬ್ಯಾಲೆಟ್ ಪೇಪರನ್ನು ಕೊಡ್ತಿದ್ರು. ಆ ಬ್ಯಾಲೆಟ್ ಪೇಪರ್ದಲ್ಲಿ ಏನಪ್ಪ ಅಂದರೆ ಹೀಗೆಲ್ಲ ಇರ್ತಿತ್ತು. ಸೊ ಉದಾಹರಣೆಗಾಗಿ ಇಲ್ಲಿ ಅನುಕ್ರಮ ಸಂಖ್ಯೆ ಇರ್ಬೋದು, ಆತನ ಹೆಸರು ಇರ್ಬೋದು, ಆಮೇಲೆ ಪಕ್ಷ ಚಿಹ್ನೆ ಇರ್ಬೋದು. ಉದಾಹರಣೆ ಇವತ್ತು BJP ಇರ್ಬೋದು, ಅಥವಾ ಇಲ್ಲಿ ಸಹಜವಾಗಿ ಏನಪ್ಪ ಅಂದರೆ ಕಾಂಗ್ರೆಸ್ ತಕ್ಕಂಥ ಇದನ್ನು ನೋಡ್ಬೋದು. ಇಲ್ಲಿ ಮೇವಿನ ಹೊತ್ತ ಮಳೆ ಇರ್ಬೋದು, ಇಲ್ಲಿ ಹಸಿರುತ್ತಾ ಇದೆ ತಕ್ಕಂಥ ನೋಡ್ತೀವಿ. 1, 2, 3 ವಿದ್ಯಾರ್ಥಿಗಳು ಏನಾಗ್ತಕ್ಕಂಥ ಕೇಳಿದಾಗ ಮತದಾರರಿಗೆ ಸರಿಯಾಗಿ ಅಂತ ಒಂದು ಮುದ್ರೆಯನ್ನು ಕೊಟ್ಟು ಒಂದು ಬ್ಯಾಲೆಟ್ ಪೇಪರನ್ನು ಕೊಟ್ಟು ಅದನ್ನು ಗುರುಸಿ ಮಾಡಿದ ಸಂದರ್ಭದಲ್ಲಿ ಮತದಾರ ಹತ್ರ ಮೇಲೆ ಹಾಕಿದಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ದ, ನಡು ಹಾಕ್ತಿದ್ದ. ಅಥವಾ ಎಲ್ಲವೂ ಕೂಡ ಏನಪ್ಪ ಹೂಟನ್ನು ಹಾಕ್ತಿದ್ದ, ಎಲ್ಲವೂ ಕೂಡ ಏನಪ್ಪ ಮುದ್ರೆಯನ್ನು ಒತ್ತಿದ್ದ. ಅದರಿಂದ ಏನಾಗ್ತಕ್ಕಂಥ ಕೇಳಿದಾಗ ಇನ್ವ್ಯಾಲಿಡ್ ವೋಟ್ಸ್ಗಳು ಕೂಡ ಏನಾಗ್ತಿದ್ದು ತಕ್ಕಂಥ ಕೇಳಿದಾಗ ಹೆಚ್ಚಾಗ್ತಿದ್ದು. ಇನ್ವ್ಯಾಲಿಡ್ ವೋಟ್ಸ್ಗಳು ಏನಾಗ್ತಿರ್ತಕ್ಕಂಥ ಕೇಳಿದಾಗ ಹೆಚ್ಚಾಗ್ತಿದ್ದು, ಅಂದರೆ ಕುಲಿಗೆಟ್ಟ ಮತಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಇನ್ನು ಇದರ ಪ್ರತಿಯೊಂದು ಸಲ ಮತದಾನ ಮಾಡಬೇಕಾದ್ರೆ 10,000 ಗಿಡಗಳ ಸಸ್ಯಗಳನ್ನು ಕಡಿದು ಇಲ್ಲಿ ಕಾಗದ ಮುದ್ರನ್ನು ಮಾಡಬೇಕತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ಇನ್ನು ಮತದಾರ ಬರಬೇಕು, ಆ ಪೇಪರನ್ನು ಕೊಡಬೇಕು, ವಿಶಾಲೊಂದು ಪೇಪರನ್ನು ಕೊಡಬೇಕು, ಮುದ್ರೆಯನ್ನು ಕೊಡಬೇಕು. ಒಬ್ಬ ಮತದಾರ ಬರ್ತಿದ್ದ, ಅದನ್ನು ಪೇಪರನ್ನು ತೆಗೆದುಕೊಡ್ತಿದ್ದ, ಅದನ್ನು ನೋಡ್ತಿದ್ದ. ಅಥವಾ ಅದಕ್ಕೆ ಸರಿ ಕಾಣ್ತಪ್ಪ ಅಂದರೆ ಅದಕ್ಕೆ ಸರಿಯಾದಂಥ ಮುದ್ರೆಯನ್ನು ಒತ್ತಿದ್ದ, ಇಲ್ಲಪ್ಪ ಅಂದರೆ ಎಲ್ಲವೂ ಕೂಡ ಹಾಕ್ತಿದ್ದ. ಇದರಿಂದ ಅದು ಇನ್ವ್ಯಾಲಿಡ್ ವೋಟ್ ಆಗಿ ಮಾಡ್ತಿತ್ತು. ಇದರಿಂದ ಸಾಕಷ್ಟುವಾದಂತಹ ಸಮಯ ಕೂಡ ತೆಗೆದುಕೊಳ್ತಿತ್ತು. ಇನ್ನು ಅದನ್ನು ಬಾಕ್ಸಲ್ಲಿ ಹಾಕಿ ಏನು ಮಾಡ್ತಿದ್ರು ತಕ್ಕಂಥ ಮಡಿಚಿ ಅದನ್ನು ಬಾಕ್ಸಲ್ಲಿ ಹಾಕಿ ಹೋಗ್ತಿದ್ರು. ಅಂದರೆ ಕೆಲವೊಂದು ಮತ ಏನಾಗ್ತದಕ್ಕಂತ ಕೇಳಿದಾಗ ಮತಗಳು ನಾಶ ಆಗ್ತಿದ್ದು, ಇನ್ವ್ಯಾಲಿಡ್ ವೋಟಿಂಗ್ ಆಗ್ತಿತ್ತು. ಆಮೇಲೆ ಅಂದರೆ ಅದು ಕನ್ನಡದಲ್ಲಿ ಮತಗಳು ಕುಲಗೆಟ್ಟ ಮತಗಳು ತಕ್ಕಂತ ನೋಡ್ತಾ ಇದ್ದೇವೆ. ಇನ್ನು ಪ್ರತಿಯೊಂದು ಸಲ ಪರಿಸರ ಏನಾಗ್ತಿರ್ತಕ್ಕಂಥ ಕೇಳಿದಾಗ ಭಾರಿ ಪ್ರಮಾಣ ಏನಪ್ಪ ಅಂದರೆ ನಾಶ ಆಗ್ತಿತ್ತು. ಅಂದರೆ ಸುಮಾರವಾಗಿ ಒಂದು ಸಲ ಸಾರ್ವತ್ರಿಕ ಚುನಾವಣೆ ಮಾಡಬೇಕಾದ್ರೆ ಸುಮಾರಾಗಿ ವಿದ್ಯಾರ್ಥಿಗಳೇ 10,000ಗಿಂತ ಹೆಚ್ಚು ಸಸಿಗಳನ್ನು ಕಡಿತಾಯಿದ್ರು. 10,000ಗಿಂತ ಹೆಚ್ಚು ಸಸಿಗಳನ್ನು ಕಡಿತಾಯಿದ್ರು. ಆದ್ದರಿಂದ ಏನಾಗ್ತಕ್ಕಂಥ ಕೇಳಿದಾಗ ಪರಿಸರ ನಾಶ ಆಗ್ತಿತ್ತು. ಆಮೇಲೆ ಚುನಾವಣೆ ಆದ ನಂತರ ಅವುಗಳನ್ನು ಎಲ್ಲವೂ ಕೂಡ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಫಲಿತಾಂಶವನ್ನು ಪ್ರಕಟಣೆ ಮಾಡಬೇಕಾದ್ರೆ ಮತ ಎಣಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ದಿಲ್ಲಿ ಅಂತ ಮತಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳೇ 3 ದಿನಗಳಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕಾಗುತ್ತಿತ್ತು ತಕ್ಕಂತ ಕೇಳಿದಾಗ 3 ದಿನಗಳಿಗಿಂತ ಹೆಚ್ಚಿಗೆ ಕೂಡ ಏನು ಮಾಡಬೇಕಂದ್ರೆ ಕೌಂಟಿಂಗ್ ಮಾಡಬೇಕಾಗಿತ್ತು. ಅವನ್ನೆಲ್ಲ ಎನಿಸ್ಬೇಕು.
ಎನಿಸಿ ಅವುಗಳನ್ನು ಎಲ್ಲ ಬಂಡಲ್ ಮಾಡಿ 25 ಅಥವಾ 50 ಅಥವಾ 100 ಬಂಡಲ್ಗಳನ್ನು ಮಾಡಿ ಒಟ್ಟು 8 ಮತಗಳನ್ನು ತೆಗೆದುಕೊಂಡು ಇದನ್ನೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಮತದಾನ ಮಾಡ್ತಕ್ಕಂಥ ಪದ್ಧತಿ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಸಮಯ ಆಗಿರ್ಬೋದು, ಜೊತೆಗೆ ಮತ ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಇದರಿಂದ ಭಾರೀ ಪ್ರಮಾಣ ಏನಾಗ್ತಕ್ಕಂಥ ಕೇಳಿದಾಗ ನಷ್ಟನ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಹಜವಾಗಿ ಸಮಯ ಆಯಿತು, ಹಣ ಆಯಿತು, ಅಥವಾ ಮತಗಳು ಆಯಿತು, ನಾಶಪತ್ರ ಆಯಿತು. ಸೊ ಇದರಿಂದ ಸಾಕಷ್ಟುವಾಗಿ ಏನಪ್ಪ ಅಂದರೆ ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದು. ಇದನ್ನು 1998-99 ಸಾಲಿನಲ್ಲಿ ಏನಾಗಿರ್ತಕ್ಕಂಥ ಕೇಳಿದಾಗ ಈ ಇಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಸಂಸ್ಥೆ ಏನು ಮಾಡ್ತಕ್ಕಂಥ ಕೇಳಿದಾಗ ಒಂದು ತಾಂತ್ರಿಕ ಅಂತ ಇಲ್ಲಿ ಇಲೆಕ್ಟ್ರಾನಿಕ್ EVM ಮಷಿನ್ ತಕ್ಕಂಥದ್ದನ್ನು ಒಂದು ಸಂಶೋಧನೆ ಮಾಡಿ, ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ತಕ್ಕಂಥ ಸಂಶೋಧನೆ ಮಾಡಿ ಇದನ್ನು ಇಲೆಕ್ಟ್ರಾನಿಕ್ ಮಷಿನ್ ವೋಟಿಂಗ್ ಮೂಲಕವಾಗಿ ಇವತ್ತು ಎಲ್ಲ ಚುನಾವಣೆಗಳು ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಒಂದು ಸಕ್ಸಸ್ಫುಲ್ ಆಗ್ತಾ ಇದ್ದಾವೆ. ಯಾವುದೇ ಮತಗಳು ನಾಶ ಆಗಂಗಿಲ್ಲ. ಆಮೇಲೆ ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಕೂಡ ಸಮಯ ವೇಸ್ಟ್ ಆಗೋದಿಲ್ಲ, ಜೊತೆಗೆ ಯಾವುದೇ ಪರಿಸರ ವೇಸ್ಟ್ ಆಗೋದಿಲ್ಲ. ಸಾಕಷ್ಟುವಂಥ ಹಣ, ಸಮಯ ಮತ್ತು ಜೊತೆಗೆ ಚುನಾವಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಫಲಿತಾಂಶ ಪ್ರಕಟಣೆ ಮಾಡುವಂತಹ ಒಂದು ಸುಲಭವಂತಹ ವಿಧಾನ ಮೂಲಕವಾಗಿ ಸಾಕಷ್ಟುವಾಗಿ ಏನಾಯ್ತಕ್ಕಂಥ ಕೇಳಿದಾಗ ಭಾರಿ ಪ್ರಮಾಣ ಏನಪ್ಪಾರೆ ಉಳಿತಾಯ ಆಗ್ತಕ್ಕಂತಹ ಈ ನೋಟನ್ನು ನಾವು ಏನಪ್ಪಾರೆ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಮೂರನೇದಾಗಿ ಮ್ಯಾಂಡೇಟ್ರಿ ಕೋರ್ಸನ್ನು ಮಾಡಿದರು. ಮ್ಯಾಂಡೇಟ್ರಿ ಕೋರ್ಸ್ ಕಡ್ಡಾಯವಾಗಿ ಅಭ್ಯರ್ಥಿಗಳು ಸೂಚಿಸಬೇಕತಕ್ಕಂಥದ್ದನ್ನು ಮಾಡಿದರು. ಅಪರಾಧ, ಶಿಕ್ಷಣ ಮತ್ತು ಆಸ್ತಿ ಇವುಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಕೇಳಿದಾಗ ಇಲ್ಲಿ ಸಹಜವಾಗಿ ಪ್ರತಿಯೊಂದು ಏನು ಮಾಡಬೇಕು ಅಂತಕ್ಕಂಥ ಕೇಳಿದಾಗ ಅವ್ರು ಸಲ್ಲಿಸಬೇಕು. ಮ್ಯಾಂಡೇಟ್ರಿ ಕೋರ್ಸನ್ನು ಅಪ್ಡೇಟ್ ಮೂಲಕವಾಗಿ ಸಲ್ಲಿಸಬೇಕು. ಯಾವುದೇ ಅಂಥ ಅಭ್ಯರ್ಥಿಗಳು ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಅಂತ ತನ್ನ ಮೇಲೆ ಯಾವುದೇ ಕೇಸ್ ಇಲ್ಲ, ಕ್ರಿಮಿನಲ್ ಕೇಸ್ ಇಲ್ಲ, ಮೊಕದ್ದಮೆ ಇಲ್ಲ ಅಂತಕ್ಕಂಥದ್ದನ್ನು ಅಧಿಕಾರಿಗಳಿಂದ, ಸ್ಥಳೀಯ ಅಧಿಕಾರಿಗಳಿಂದ ಅದನ್ನು ಪ್ರಮಾಣ ಪತ್ರವನ್ನು ಪಡೆದು ಇಲ್ಲತಕ್ಕಂಥದ್ದನ್ನು ಪ್ರೂವ್ ಮಾಡಿ ಅದನ್ನು ಚುನಾವಣೆಗೆ ಮಾತ್ರ ನಡೀತದೆ. ಅದರಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಅಥವಾ ಅಪರಾಧಿಗಳು ಚುನಾವಣೆ ತಡೆಬಾರ್ತಕ್ಕಂತಹ ಈ ಮ್ಯಾಂಡೇಟರಿ ಕೋರ್ಸ್ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಇದನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟುವಾಗಿ ಏನಪ್ಪ ಅಂತ ನೋಡ್ತಾ ಇದ್ವಿ. ಅಂದರೆ ಮ್ಯಾಂಡೇಟರಿ ಡಿಸ್ಕ್ಲೋಸರ್ಸ್ ಆಫ್ ದ ಆ್ಯಂಟಿಸಿಡೆಂಟ್ಸ್ ಆಫ್ ದ ಕ್ಯಾಂಡಿಡೇಟ್ ತಕ್ಕಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಘೋಷಣೆ ಮಾಡ್ತಕ್ಕಂಥ ಹಿನ್ನೆಲೆ ಮೂಲಕವಾಗಿ ಅಪರಾಧ ಮತ್ತು ಶಿಕ್ಷಣ, ಆಸ್ತಿ ಇವುಗಳನ್ನು ಕಡ್ಡಾಯವಾಗಿ ಸಲ್ಲಿಸಲೇ ಮಾಡಬಾರ್ದು. ಅಂದರೆ ಅಪರಾಧಿಗಳಿಗೆ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ನೀಡದಿರ್ತಕ್ಕಂಥ ಒಂದು ಪವಿತ್ರವಾದಂಥ ಕಾರ್ಯವನ್ನು ಎಲೆಕ್ಷನ್ ಕಮಿಷನ್ ನಡೆದನ್ನು ನೋಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಆತನ ಶಿಕ್ಷಣ. ಯಾವುದರ ರಂಗದಲ್ಲಿ ಎಷ್ಟು ಆತನ ಶಿಕ್ಷಣ ಇದೆಯತಕ್ಕಂಥ ಅದನ್ನು ಕೂಡ ಕಡ್ಡಾಯವಾಗಿ ಆತ ಪಡೆದಿರಬೇಕು. ನಾಳೆ ಯಾವುದೇ ಅಂಥ ಸ್ಥಾನಗಳನ್ನು ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಅನುಕೂಲ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇರ್ಬೋದು. ಇನ್ನು ಪ್ರಾಪರ್ಟಿ ಇಂಪಾರ್ಟೆಂಟು. ಆಸ್ತಿ ಬಗ್ಗೆ ಚುನಾವಣೆಯಕ್ಕಿಂತ ಪೂರ್ವದಲ್ಲಿ ಆತನ ಆಸ್ತಿ ಎಷ್ಟಿತ್ತು ಚುನಾವಣೆಯಲ್ಲಿ ಅದನ್ನು ಅಡಿಟ್ ಮಾಡಿಸಿ ಅದನ್ನು ಒಂದು ಚುನಾವಣೆ ಆಯೋಗಕ್ಕೆ ಸಲ್ಲಿಸ್ತಕ್ಕಂತಹ ಒಂದು ವ್ಯವಸ್ಥೆ. ವಿದ್ಯಾರ್ಥಿಗಳೇ, ಇದರಿಂದ ಭಾರಿ ಪ್ರಮಾಣ ಇದರ ಅನುಕೂಲ ಆಯಿತು. ಆಕಸ್ಮಿಕವಾಗಿ ತಾನು ಆಯ್ಕೆಯಂಥ ಕ್ಷೇತ್ರದಿಂದ ಆಯ್ಕೆಯಾಗಿ ಅಷ್ಟು ಆತನ ಒಂದು ಆಸ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ದುಪ್ಪಟ್ಟು ಅಥವಾ ತ್ರಿಬಲ್ ಪಟ್ಟು ಆದಂಥ ಸಂದರ್ಭದಲ್ಲಿ ಅದು ಎಲ್ಲಿಂದ ಬಂತು, ಹೇಗೆ ಬಂತಕ್ಕಂಥ ಕೇಳಿದಾಗ ಇಲ್ಲಿ ಇನ್ಕಮ್ ಟ್ಯಾಕ್ಸ್ IT ಅವರು ರೇಡನ್ನು ಮಾಡ್ತಾ ಇರ್ಬೋದು, ಅಥವಾ ಲೋಕಾಯುಕ್ತರು ಅಥವಾ ಲೋಕಪಾಲರು ಇವತ್ತೆಲ್ಲ ಲೋಕಾಯುಕ್ತರು ರೇಡ್ ಮಾಡ್ತಕ್ಕಂಥನ ಭ್ರಷ್ಟಾಚಾರ ಮಾಡದಂತೆ ತಡೆಗಟ್ಟಲಿಕ್ಕೆ ಏನು ಮಾಡ್ತಕ್ಕಂಥ ಕೇಳಿದಾಗ ಈ ಅಪರಾಧಿಗಳಾಗಿರ್ಬೋದು, ಶಿಕ್ಷಣ ವ್ಯವಸ್ಥೆ ಅಥವಾ ಆಸ್ತಿಯವರನ್ನು ಕಡ್ಡಾಯವಾಗಿ ಘೋಷಣೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಮೂಲಕವಾಗಿ ನೋಡಿತು. ಇದರ ಅರ್ಥ ತಕ್ಕಂಥ ಕೇಳಿದಾಗ ಎಲ್ಲರಿಗೂ ಕೂಡ ಯಾವುದೇ ಆದಂಥ ಇಲ್ಲಿ ಮುಕ್ತ ಮತ್ತು ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆಯನ್ನು ನಡೆಸಲಿಕ್ಕೆ ಇಲ್ಲಿ ಏನು ಮಾಡ್ತಾ ಇರತಕ್ಕಂಥ ಕೇಳಿದಾಗ ಭಾರತ ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ 329ರವರೆಗಿನ ವಿಧಿಗಳು ಈ ವಿದ್ಯಾರ್ಥಿಗಳು ಏನು ಮಾಡ್ತಾ ಇರತಕ್ಕಂಥ ಕೇಳಿದಾಗ ನ್ಯಾಯಸಮ್ಮತ ಒಂದು ಮುಕ್ತ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಯಲಿಕ್ಕೆ ಸಾಕಷ್ಟು ಅಂತ ಎಲೆಕ್ಟ್ರಲ್ ರಿಫಾರ್ಮ್ಸ್ ಆಗಿರ್ಬೋದು, ಚುನಾವಣೆ ತಂದೆ ಆದಂಥ ಇಲ್ಲಿ ಸಾಕಷ್ಟು ಅಂತ ಒಂದು ಪ್ರಾಮಾಣಿಕವಂಥ ಅಧಿಕಾರ ಮತ್ತು ಕಾರ್ಯಗಳನ್ನು ನಿರ್ವಹಿಸಿ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಒಂದು ನ್ಯಾಯಸಮ್ಮತವಾದಂಥ ಸ್ಥಾನಮಾನ ಮತ್ತು ನ್ಯಾಯವನ್ನು ಒದಗಿಸಿಕೊಳ್ಳಲಿಕ್ಕೆ ರಾಜಕೀಯ ಅಧಿಕಾರವನ್ನು ಪಡೆತಕ್ಕಂಥ ಉದ್ದೇಶ ಮೂಲಕವಾಗಿ ಸಾಕಷ್ಟು ಅಂತ ಸಹಾಯ ಸಹಕಾರ್ಯವನ್ನು ಇರ್ತಕ್ಕಂಥ ನೋಡ್ಬೋದು. ಇವತ್ತು ಎಲ್ಲರೂ ಕೂಡ ಇಲ್ಲಿ ರಾಜಕೀಯ ಹಕ್ಕನ್ನು ಪಡೆತಕ್ಕಂತಹ ಒಂದು ಹಕ್ಕನ್ನು ಜನರಿಗೆ ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಂತಹ ಈ ಸಹಾಯಕಾರಿಯಾಗಿದೆ. ಇಂತಹ ಎಲೆಕ್ಷನ್ ಕಮಿಷನ್ ನಮ್ಮ ಭಾರತ ಸಂವಿಧಾನದಲ್ಲಿ ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥದ್ದನ್ನು ಇದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೆ ಈ ಚುನಾವಣೆ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಹಲವಾರು ಪ್ರಶ್ನೆಗಳ ಬಗ್ಗೆ ಏನಂತಾರೆ ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ.